ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಂ ಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮರಿಪೋರ್ಮನಃ ವಿಹರಾಹರಶ್ಚಿತ್ರಚಾರಿತ್ರಚತುರೋರ್ಮಿಷೋ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಸೋದಾ ಕ್ಷೇತ್ರದಿಂದ ಪ್ರಯಾಣವನ್ನು ಮುಂದುವರಿಸಿ ರಾಜರು ಗೋಕರ್ಣ ಕ್ಷೇತ್ರಕ್ಕೆ ಅಂತ ಬಂದಿದ್ದಾರೆ. ಗೋಕರ್ಣ ಕ್ಷೇತ್ರದಲ್ಲಿ ಗೋಕರ್ಣೇಶ್ವರನ ಸನ್ನಿಧಾನ, ಪರಶುರಾಮ ಕ್ಷೇತ್ರದಲ್ಲಿ ಸಪ್ತ ಕ್ಷೇತ್ರಗಳು ಅಂತ ಪ್ರಸಿದ್ಧ. ಅದರಲ್ಲಿ ಗೋಕರ್ಣ ಕ್ಷೇತ್ರವು ಕೂಡ ಒಂದು ಕ್ಷೇತ್ರ ಅಂತ ಹೇಳ್ತದೆ. ಕಾಶಿ, ರಾಮೇಶ್ವರ, ಗೋಕರ್ಣ ಅಂತ ಮೂರು ತ್ರಿಸ್ಥಳಿ ಅಂತ ಪ್ರಸಿದ್ಧಿಯಂತೆ. ಯಾತ್ರೆ ಮಾಡುವಾಗ ಈ ತ್ರಿಸ್ಥಳಿ, ಬೇರೆ ಬೇರೆ ಕ್ಷೇತ್ರಗಳಿಗೂ ಮೂರು ಕ್ಷೇತ್ರಗಳನ್ನು ಸೇರಿಸಿ ತ್ರಿಸ್ಥಳಿ ಅಂತ ಕರೆದದ್ದಿದೆ. ಇದನ್ನು ತ್ರಿಸ್ಥಳಿ ಅಂತ ಕರೀತಾರೆ. ಇಲ್ಲಿರುವಂಥ ಲಿಂಗದ ಆಕಾರ ಅದು ಗೋವಿನ ಕಿವಿಯಂತೆ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಗೋಕರ್ಣ ಅನ್ನೋ ಹೆಸರು ಅನ್ವರ್ಥಕ ಅಂತ ಒಂದು. ಗೋವಿನ ಕಿವಿ ಹೇಗಿರ್ತದೆ ಅಂತ ನೋಡಿರ್ತೇವೆ, ಅದರದೇ ಆಕಾರದಲ್ಲಿ ಇಲ್ಲಿರುವ ಲಿಂಗ ಇದೆ. ಮೇಲಾಗಿ ಭೂಮಿಗಿದಂತೂ ಕಿವಿಯ ಸ್ಥಾನ ಅಂತ ನಿನ್ನೆ ನೋಡಿದ್ವಿ. ಶಿವಲಿಂಗಕ್ಕೆ ಮಹಾಬಲೇಶ್ವರ ಲಿಂಗ ಅಂತ ಕರೆದದ್ದು ಇದೆ ಗೋಕರ್ಣದಲ್ಲಿ. ಹಾಗಾಗಿ ಮಹಾಬಲೇಶ್ವರ ಕ್ಷೇತ್ರ ಅಂತ ಇನ್ನೊಂದು ಹೆಸರು ಇದೆ. ಕೋಟಿ ತೀರ್ಥ, ಸೂರ್ಯತೀರ್ಥ, ಚಂದ್ರತೀರ್ಥ, ಹೀಗೆ ಸಾಕಷ್ಟು ಬೇರೆ ಬೇರೆ ತೀರ್ಥಗಳು ಕೂಡ ಅಲ್ಲಲ್ಲಲ್ಲಿ ಇಲ್ಲಿದ್ದಾವೆ. ಬಹಳ ದೊಡ್ಡ ದೊಡ್ಡ ತೀರ್ಥಗಳಿರುವ ಕ್ಷೇತ್ರ. ಒಂದು ಬಾರಿ ಆದರೂ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು. ನಿನ್ನೆ ನೋಡುವಾಗ ರಾಜರು ಮಾಡಿದಂಥ ಈ ಶ್ಲೋಕದಲ್ಲಿರುವ ಅರ್ಥ ಚಿಂತನೆ ಮಾಡಬೇಕಾಗಿತ್ತು. ಸ್ವಲ್ಪ ಅದನ್ನು ಹೇಳಿದ್ದೆ. ಭೂಮಿಯ ಕಿವಿಯ ಬಳಿಗೆ ಶಿವ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಏನು ರಹಸ್ಯ ಅಂತ ಕೇಳಿದಾಗ, ಯಾರ್ಯಾರು ವಿಷ್ಣುವಿನ ಪಾದಕಮಲಗಳನ್ನು ಚಿಂತನೆ ಮಾಡ್ತಾ ಇರ್ತಾರೆ ಅಂಥವ್ರು ಏನಾದರೂ ಈ ಕ್ಷೇತ್ರಕ್ಕೆ ಬಂದರು ಅಂದರೆ ಅವರಿಗೆ ಫಲಗಳನ್ನು ಕೊಡು. ಯೇ ವಿಷ್ಣೋ ಪದಪದ್ಮಚಿಂತನರತಾಃ ಸತ್ಕರ್ಮನಿಷ್ಠಾಶ್ಚ ಯೇ ತದ್ಭಕ್ತಪರಾಯಣಾಃ ಶುಭಧಿಯಃ ಯೇರ್ಚಂತಿ ಮಾಂಚಾನಿಶಂ. ಕೇವಲ ವಿಷ್ಣು ಭಕ್ತರಾಗೋದು ಸಾಲದು. ವಿಷ್ಣು ಭಕ್ತರಾಗೋದಷ್ಟೇ ಅಲ್ಲದೇನೆ ವಿಷ್ಣು ಪರಿವಾರದವರ ಭಕ್ತರು ಆಗಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಶಿವ ಹೇಳ್ತಾನೆ, ಯೇ ವಿಷ್ಣೋ ಪದಪದ್ಮ ಚಿಂತನರತಾಃ. ಭೂದೇವಿ ವಿಷ್ಣುವಿನ ಪಾದಕಮಲಗಳನ್ನು ಚಿಂತನೆ ಮಾಡೋದರಲ್ಲಿ ಆಸಕ್ತರಾಗಿದ್ದಾರಲ್ಲ ಅಂಥವರಿಗೆ
ಇಲ್ಲಿ ಬಂದಾಗ ನನ್ನನ್ನು ಪೂಜಿಸಿದರೆ ಅವರಿಗೆ ಫಲ ಕೊಡು ಅಂತ ಹೇಳ್ತಿದ್ದಾನಂತೆ. ಹಾಗೇನೆ ತತ್ ಕರ್ಮನಿಷ್ಠಾ, ವಿಷ್ಣು ಪ್ರೀತಿಯಾಗಲಿ ಅಂತ ಯಾರು ಕರ್ಮವನ್ನು ಮಾಡ್ತಾ ಇರ್ತಾರೆ, ಕರ್ಮ ಮಾಡಬೇಕಾಗಿರೋದೇ ದೇವರ ಪ್ರೀತಿಗಾಗಿ, ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಅದಕ್ಕೆ ದೇವರ ಪ್ರೀತನಾಗಲಿ ಹಾಗೆ ಯಾರು ಮಾಡ್ತಾರೆ ಕರ್ಮನಿಷ್ಠಾ, ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡು. ಏ ತದ್ಭಕ್ತ ಪರಾಯಣ, ನಿನ್ನೆ ಹೇಳಿದ್ದೆ ವಿಷ್ಣು ಭಕ್ತರಲ್ಲಿಯೂ ಭಕ್ತಿಯನ್ನು ಮಾಡಬೇಕಂತೆ. ಕೇವಲ ವಿಷ್ಣು ಭಕ್ತಿ ಸಾಲದು, ವಿಷ್ಣುವಿನ ಭಕ್ತರು ಅಂತ ಯಾರಾಗಿರ್ತಾರೆ ಸಜ್ಜನರು, ಅವರಲ್ಲಿಯೂ ಭಕ್ತಿ ಮಾಡಬೇಕು, ಆದರ ತೋರಬೇಕು, ಗೌರವ ತೋರಬೇಕು. ನಮಗೇನು ಅನ್ನಿಸ್ತದೆ, ಯಾರಾದರೂ ಏನಂತೆ ದೇವರಲ್ಲಿ ಭಕ್ತಿ ಮಾಡಿದರೆ ಸಾಕು ಅಂತ, ಭಗವಂತನಲ್ಲಿ ಭಕ್ತಿ ಮಾಡಿದರೆ ಸಾಲಲ್ಲ, ಭಗವಂತನ ಭಕ್ತರಲ್ಲಿಯೂ ವಿಶೇಷವಾದ ಗೌರವ ಆದರಗಳನ್ನು ತೋರಬೇಕು, ದ್ವೇಷ ಮಾಡೋ ಹಾಗಿಲ್ಲ. ಹಾಗಾಗಿ ಏ ತದ್ಭಕ್ತ ಪರಾಯಣ, ಯಾರು ಭಗವಂತನ ಭಕ್ತರನ್ನು ಚೆನ್ನಾಗಿ ಆಶ್ರಯಿಸಿರ್ತಾರೋ ಅಂಥವರು ನನ್ನ ಬಳಿಗೆ ಬಂದಾಗ ಇಲ್ಲಿ ಅವರಿಗೆ ಬೇಕಾದ ಅಭೀಷ್ಟಗಳನ್ನು ಪೂರ್ಣ ಮಾಡು ಅಂತ ಹೇಳ್ತಾನಂತೆ ಗೋವಿಗೆ. ಇದು ಗೋ ಅಂದರೆ ಭೂಮಿಗೆ. ಏಕಾಂತೆ ತದಭೀಷ್ಟಮಾಶು ವಸುಧೆ ದೇಹೀತಿ ಗಾಂಬೋಧಯನ್. ಏಕಾಂತೆ ಅಂದರೆ ರಹಸ್ಯದಲ್ಲಿ, ತದಭೀಷ್ಟಂ ಹಿಂದೆ ಹೇಳಿದಂಥ ಅರ್ಹತೆ ಯಾರೆಲ್ಲ ಇರ್ತದೋ ಅವರವರ ಅಭೀಷ್ಟಗಳನ್ನು ಹೇ ವಸುಧೆ ಆಶು ಕೂಡಲೇ ಅಂಥವರಿಗೆ ಕೊಟ್ಬಿಡು. ಹೀಗೆ ಬೋಧನೆ ಮಾಡ್ತಾ ಮಾಡ್ತಾ ಶ್ರೀ ಗೋಕರ್ಣ ಕೃತಾಲಯೋ ವಿಜಯತೆ ದೇವಸ್ಸ ಗೌರೀಧವ. ಗೋಕರ್ಣಕೃತ ಆಲಯ, ಗೋಕರ್ಣ ಕ್ಷೇತ್ರದಲ್ಲಿ ತನ್ನದೇ ದೇವಸ್ಥಾನ ಮಾಡಿಕೊಂಡಿರುವ ಗೌರೀಧವನಾದಂತಹ ಶಿವ ಇಲ್ಲಿ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ ಅಂತ ವಾದರಾಜರು ವರ್ಣನೆ ಮಾಡಿದ್ದಾರೆ. ಹೆಚ್ಚೇನು ನಾನು ಇದರ ಬಗ್ಗೆ ವಿವರಣೆ ಕೊಡಬೇಕಾಗಿಲ್ಲ. ಆ್ಯಕ್ಚುಲಿ ಹೇಳುವಾಗ ವಿವರಣೆ ಕೊಟ್ಬಿಟ್ರೆ ನಮ್ಮ ಶಬ್ದ ಜಾಸ್ತಿ ಆಗ್ತದೆ, ರಾಜರ ಶಬ್ದನೇ ಬೇಕಾದಷ್ಟು ಅರ್ಥ ಕೊಟ್ಟಿರ್ತದೆ. ರಾಜರ ಶಬ್ದಗಳೇ ಹಾಗೆ. ಇದರಿಂದ ಗೋಕರ್ಣ ಕ್ಷೇತ್ರ ವಿಷ್ಣು ಭಕ್ತರು ಹೋಗಬೇಕೋ ಬೇಡವೋ ಅನ್ನೋ ಸಂಶಯವನ್ನಂತೂ ದೂರ ಸರಿಸಿದಾಗ ಆಯಿತು. ಇನ್ನೊಂದು ಅರ್ಥ, ಅಲ್ಲಲ್ಲಿ ರಾಜರು ಇಂಥ ವರ್ಣನೆ ಮಾಡಿ ಭಗವತ್ಪಾದರು ತೋರಿಸಿಕೊಟ್ಟ ದಾರಿಯನ್ನು ಎತ್ತಿ ಹಿಡಿತಾರೆ. ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರ ಭಾಷ್ಯ, ಅಲ್ಲಲ್ಲಿ ಹೇಳುವ ವಿಷಯಗಳೇನು, ಮಹರುದ್ರದೇವರು ಲೋಕದಲ್ಲಿ ಮೋಹನ ಮಾಡಲಿಕ್ಕೆ ಅಂತ ಕೆಲವು ಶಾಸ್ತ್ರಗಳನ್ನು ರಚಿಸಿದ್ದಾರೆ. ಮೇಲಾಗಿ ತಾವೂ ಸ್ವತಃ ಮೋಹನವನ್ನು ಮಾಡ್ತಾರೆ, ವೇಷಗಳಿಂದ, ಭಾಷೆಯಿಂದ, ವರ ಕೊಡೋದ್ರಿಂದ. ಆ ರೀತಿ ಮಾಡಲಿಕ್ಕೆ ಅಂತ ಭಗವಂತನೇ ಅವರಿಗೆ ಆದೇಶವನ್ನು ಮಾಡಿದ್ದಾನೆ. ಹೀಗೆಲ್ಲ ಪುರಾಣ ವಚನಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಭಗವತ್ಪಾದರು ಉದಾಹರಿಸ್ತಾರೆ. ಇದು ನಿಜವಾದ ಪ್ರಮೇಯ, ನಾವು ಅರ್ಥೈಸಿಕೊಳ್ಬೇಕಾದದ್ದು. ಆ ಪ್ರಮೇಯಕ್ಕೆ ಅನುಗುಣವಾಗಿ ಪ್ರತಿ ಕ್ಷೇತ್ರಗಳಲ್ಲಿ ರುದ್ರದೇವರು ಮಾಡ್ತಾ ಇರುವಂತಹ ಏನೆಲ್ಲ ಅವರ ಕಾಯಕ ಇದೆ, ಅವರ ವಿಶೇಷ ಮಹಿಮೆ ಇದೆ, ಅದನ್ನು ವಿಷ್ಣು ಭಕ್ತರಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಇಲ್ಲಿ ಬಂದಾಗ ಗೋಕರ್ಣ ಕ್ಷೇತ್ರದಲ್ಲಿ ಭಸ್ಮ ಧರಿಸಿದ್ದಾನೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ, ವಿಷ್ಣು ಭಕ್ತರನ್ನೇ ಆದರ ಮಾಡಿ ಕರೀತಿದ್ದಾನೆ. ಹೀಗೆ ವಿಷ್ಣು ಭಕ್ತರಿಗೆ ವಿಶೇಷವಾಗಿ ರುದ್ರದೇವರು ಅನುಗ್ರಹಿಸ್ತಾರೆ ಅನ್ನೋ ಅಂಶವನ್ನು ಎತ್ತಿ ಹಿಡಿದು ತೋರಿಸ್ತಾರೆ. ಹಾಗಾಗಿ ಅವಶ್ಯವಾಗಿ ವೈಷ್ಣವರು ಈ ಕ್ಷೇತ್ರಕ್ಕೆ ಹೋಗಬೇಕು. ನಡೀತಾ ಇರುವ ಕೆಲವು ಘಟನೆಗಳನ್ನು ಇದರ ಅಸುರ ಮೋಹನ ಅಂಥೇಳಿ ಅದನ್ನು ತಿಳಿದುಕೊಳ್ಬೇಕು. ಈ ರೀತಿ ಅವರು ಅದನ್ನು ಅನುಸಂಧಾನ ಮಾಡಿಸಿದರು. ಇಲ್ಲಿರುವ ಶಿವ ವಾದರಾಜರಿಗೆ ಭೇಟಿಯಾದ, ರಾಜರು ಕಂಡಿದ್ದಾರೆ. ಮತ್ತೊಂದು ರೀತಿ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಗೋಕರ್ಣ ಭಾಸಿತಾಂಗ ಪ್ರತ್ಯುಪಕುರ್ವನ್ನಿವಾಂಬಿಕಾ ರಮಣಃ ಗೋಕರ್ಣ ಸಂಜ್ಞಮಧುನಾ ಭಾಸಯತಿ ಕ್ಷೇತ್ರಮಂಬುಧೇ ಸ್ಥಿರೇ.
ಇದು ರಾಜರ ಮತ್ತೊಂದು ಅದ್ಭುತವಾದ ವರ್ಣನೆ. ಉತ್ಪ್ರೇಕ್ಷಾಲಂಕಾರ, ಶ್ಲೇಷಭರಿತವಾದ ಉತ್ಪ್ರೇಕ್ಷೆ. ಸಾಮಾನ್ಯ ಉತ್ಪ್ರೇಕ್ಷೆ ಅಲ್ಲ, ಇದು ಶ್ಲೇಷಭರಿತವಾದ ಉತ್ಪ್ರೇಕ್ಷೆ. ಈ ಉತ್ಪ್ರೇಕ್ಷಾಲಂಕಾರದ ಮಹಿಮೆ ನೋಡ್ರಿ. ಭಗವಂತ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ರೀತಿಯ ಆಭರಣಗಳನ್ನು ಧರಿಸುವಂತೆ ಹೇಳಿದ್ದಾನೆ. ರುದ್ರದೇವರು ಮಾತ್ರ ಆಭರಣ ಧರಿಸಲ್ಲ, ಹೆಸರಿಗೆ ಈಶ್ವರ ಸಂಪತ್ತಿನ ದೇವತೆ ಅಂತನ್ನೋ ಹಾಗೆ ಈಶ್ವರ. ಮೇಲಾಗಿ ಬಹಳ ದೊಡ್ಡ ಶ್ರೀಮಂತನಾದ ಕುಬೇರನಿಗೆ ಸ್ನೇಹಿತ ಬೇರೆ, ಕುಬೇರ ಸಖ. ಶಿವನಿಗೆ ಕುಬೇರ ಸಖ ಅಂತ ಹೇಳ್ತಾರೆ, ಧನದ ಸಖ ಅಂತ ಕರೆದದ್ದಿದೆ. ಒಂದಾದರೂ ಒಳ್ಳೆ ಬಂಗಾರದ ಸರ ಹಾಕ್ಕೊಳ್ಬೇಕೋ ಬೇಡ ಕುತ್ತಿಗೆಗೆ, ಕೈಯಲ್ಲಿ ಒಂದೆರಡು ಬಂಗಾರದ ಉಂಗುರ, ಈಗೀಗ ಕೈಯಲ್ಲಿ ಮಾಡ್ಕೊಳ್ತಾರಲ್ಲ ಅದೇನದು ಒಂದೇನೋ ಬಂಗಾರದ ಆಭರಣ, ಕಡಗ, ಇಂಥ ಏನೋ ಹಾಕ್ಕೊಳ್ಬೇಕು, ಎಲ್ಲಿಲ್ಲ, ಏನೇನಿಲ್ಲ. ಮತ್ತೇನು ಹಾಕ್ಕೊಂಡಿದ್ದಾನೆ? ದೇಹದ ತುಂಬ ಹಾವುಗಳನ್ನು ಸುತ್ತಕೊಂಡಿದ್ದಾನೆ, ಮೈ ತುಂಬ ಹಾವು. ಅದಕ್ಕೆ ವಾದರಾಜರು ಚಮತ್ಕಾರ ಮಾಡಿದರು. ಈ ಕ್ಷೇತ್ರದಲ್ಲಿ ಯಾಕೆ ನೆಲೆಸಿದ? ಸಂಸ್ಕೃತದಲ್ಲಿ ಗೋಕರ್ಣ ಅನ್ನೋ ಶಬ್ದಕ್ಕೆ ಹಾವು ಅನ್ನೋ ಅರ್ಥ ಇದೆ. ಹಾಗಾಗಿ ಗೋಕರ್ಣ ಭಾಸಿತಾಂಗ, ಗೋಕರ್ಣ ಹಾವುಗಳಿಂದಲೇ ಭಾಸಿತಾಂಗ, ಶೋಭಿಸುವ ಅಂಗಗಳುಳ್ಳವನು ಶಿವ ಅಂತ ಅರ್ಥ. ಹಾವುಗಳಿಗೆ ಸಂಸ್ಕೃತದಲ್ಲಿ ಗೋಕರ್ಣ ಅಂತ ಯಾಕೆ ಹೆಸರು? ಗೋ ಶಬ್ದ ಹಾವು ಅನ್ನೋ ಅರ್ಥ ಹೇಗೆ ಬಂತು ಅನ್ಲಿಕ್ಕೆ ತಿಳಿಸ್ತಾ ಇದ್ದೇನೆ. ಗೋ ಶಬ್ದ ಕಣ್ಣು ಅನ್ನೋ ಅರ್ಥದಲ್ಲಿದೆ. ನಿನ್ನೆ ಹೇಳಿದ್ದೇನೆ, ಗೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ತುಂಬ ಅರ್ಥ ಇದೆ. ಅದರಲ್ಲಿ ಗೋ ಶಬ್ದಕ್ಕೆ ಕಣ್ಣು ಅನ್ನೋ ಅರ್ಥದಿದೆ, ಕಣ್ಣು. ಕರ್ಣ ಶಬ್ದಕ್ಕೆ ಕಿವಿ ಅನ್ನೋ ಅರ್ಥ. ಹಾವಿಗೆ ಪ್ರತ್ಯೇಕ ಕಿವಿ ಇಲ್ಲ, ಅದು ಕೇಳಿಸ್ಕೊಳ್ಳೋದನ್ನು ಕಿವಿಯಿಂದ ಮಾಡಲ್ಲ, ನಿಮ್ಮಂತೆ ಕಣ್ಣಿನಿಂದ ಮಾಡುತ್ತದೆ. ಅದಕ್ಕೆ ಯಾವ ಪ್ರಾಣಿಗೆ, ಯಾವ ಜಂತುವಿಗೆ ತನ್ನ ಕಣ್ಣೇ ಕಿವಿಯ ಕೆಲಸವನ್ನು ಮಾಡ್ತದೋ ಆ ಅರ್ಥದಲ್ಲಿ ಆ ಜಂತುವಿಗೆ ಸಂಸ್ಕೃತದಲ್ಲಿ ಏನಂತ ಹೆಸರು ಬಂತಂತೆ? ಗೋಕರ್ಣ ಅಂತ ಹೆಸರು ಬಂತಂತೆ. ಇದಕ್ಕೂ ಸ್ಪಷ್ಟವಾದ ಕೋಶದಲ್ಲಿ ಹಾವಿನ ಹೆಸರು ಚಕ್ಷುಶ್ರವಸ್ ಅಂತ ಕರೆದಿದ್ದಾರೆ. ಚಕ್ಷುಶ್ರವಸ್, ಚಕ್ಷುಹು ಅಂದರೆ ಕಣ್ಣು, ಶ್ರವಃ ಅಂದರೆ ಕಿವಿ. ಚಕ್ಷುಶ್ರವಸ್ ಅಂತಂದರೆ ಕಣ್ಣೇ ಕಿವಿಯಾಗಿದೆ, ಆದ್ದರಿಂದ ಹಾವಿಗೆ ಚಕ್ಷುಶ್ರವಸ್ ಅಂತ ಕರೀತಾರೆ. ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ. ಏನು ವ್ಯತ್ಯಾಸ ಇಲ್ಲಿ ಅಂದರೆ, ಅದು ನೋಡ್ತಿರ್ತದಲ್ಲ ಆವಾಗ ಅದಕ್ಕೆ ಕೇಳೋ ಕೆಲಸ ಮಾಡಲಿಕ್ಕಾಗಲ್ಲಂತೆ. ಯಾವಾಗ ಅದು ಕೇಳಿಸ್ಕೊಳ್ತದಲ್ಲ ಆವಾಗ ಅದು ನೋಡಲಿಕ್ಕಾಗಲ್ಲಂತೆ. ಆದರೆ ಭಾಗ ಈ ಗೋಲಕ ಇರೋದು ಒಂದೇ ಅಂತ. ಯಾವತ್ತಾದರೂ ಹಾವಿಗೆ ಅಂತ ಪ್ರತ್ಯೇಕ ನಿಮಗಳಿಗಿರೋ ಹಾಗೆ ಕಿವಿ ನೋಡಿದಿರಾ? ಹೆಡೆ ಎತ್ತಿರ್ತದೆ, ಕಣ್ಣು ಇರ್ತದೆ. ಆ ಕಣ್ಣಿನ ಭಾಗದಲ್ಲೇನೆ ಕಿವಿಯ ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ. ದೇವರ ಮಹಿಮೆ ನೋಡ್ರಿ ಹೇಗಿದೆ. ಸರ್ವೇಂದ್ರಿಯ ಶಕ್ತಿಮಾನ್ ಭಗವಂತ. ಯಾರೋ ಕೇಳಿದ್ರಂತೆ, ರಾಜರನ್ನೇ ಕೇಳಿದ್ದಾರೆ, ಒಂದೊಂದು ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳ ಶಕ್ತಿ ಭಗವಂತನಿಗಿದೆ ಅಂತ. ಉದಾಹರಣೆಗೆ ಏನು ಹೇಳಬೇಕು? ರಾಜರೇ ಹೇಳ್ತಾರೆ, ಹಾವಿಗಿಟ್ಟಿಲ್ವೇ ಹಾಗೆ ಅಂತಂದಿದ್ದಾರೆ ವಾದರಾಜರು ಒಂದು ಕಡೆ. ಅಂದರೆ ಭಗವಂತ ಕಣ್ಣಿನಿಂದ ಬರೀ ನೋಡುವ ಕೆಲಸ ಮಾಡ್ತಾನೆ ಅಂತ ತಿಳಿಬಾರ್ದು. ಪರಮಾತ್ಮನ ಕಣ್ಣಿನಲ್ಲಿ ನೋಡುವ ಶಕ್ತಿನೂ ಇದೆ, ಕೇಳುವ ಶಕ್ತಿನೂ ಇದೆ, ಮಾತಾಡುವ ಶಕ್ತಿನೂ ಇದೆ ಅಂತೆ. ಅಂದರೆ ಉಳಿದೆಲ್ಲ ಇಂದ್ರಿಯಗಳಿಂದ ಏನು ಕೆಲಸ ನಡೀತದೆ ಅದು ಒಂದೇ ಇಂದ್ರಿಯದಿಂದ ಮಾಡ್ತದೆ. ಶ್ರೀಕೃಷ್ಣ ಬಾಲ್ಯಲೀಲೆಗಳನ್ನು ತೋರ್ತಾ ಇರುವಾಗ ಒಬ್ಬಳು ಗೋಪಿಕೆ ಮನೆಗೆ ಹೋಗಿದ್ದಂತೆ. ಆ ಗೋಪಿಕೆ ಬಂದು ಯಶೋದೆ ಹತ್ರ ದೂರ ಹೇಳುವಾಗ ಈ ವಿಷಯವನ್ನು ಹೇಳ್ತಾಳೆ ಅಂತಾರೆ ವಾದರಾಜರು. ಆ ಗೋಪಿಕೆ ಮನೆಗೆ ಹೋದಾಗ ಮನೆ ತುಂಬ ಸಾಮಾನು ಹರಡಿದಾಳೆ, ಒಂದು ಕಡೆಯೂ ಜಾಗ ಇಲ್ಲ, ಹಾಗೆ ಮಾಡಿದಾಳೆ. ಕೃಷ್ಣ ಕಳ್ತನ ಮಾಡಿದ, ಬೆಣ್ಣೆನೋ ಹಾಲೋ ಮೊಸರೋ ಕದ್ದ. ಮನೆ ತುಂಬ ಸಾಮಾನು ಹರಡಿದ್ದಕ್ಕೆ ಅವಳು ಎದುರುಗಡೆಗೆ ಬಂದುಬಿಟ್ಲು, ಕೃಷ್ಣನ ಎದುರುಗಡೆಗೆ. ಇವನು ತಿರುಗಿ ಮನೆಯಿಂದ ಹಾರ್ಕೊಂಡು ಹೋಗಬೇಕಲ್ಲ, ತಿರುಗಲೇ ಇಲ್ಲ, ಅವಳನ್ನೇ ನೋಡ್ತಾ ಇದ್ದಾನಂತೆ ಕೃಷ್ಣ.
ಆ ನೋಟದಲ್ಲಿ ಅವಳನ್ನು ಆಕರ್ಷಣೆ ಮಾಡಿಬಿಟ್ಟ. ಗೋಪಿಕೆ ಕೃಷ್ಣನ್ನೇ ನೋಡ್ತಿದ್ದಾಳೆ, ಕೃಷ್ಣ ಅವಳನ್ನು ನೋಡ್ತಿದ್ದಾನೆ. ಹಿಂದಿಂದೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ. ಹಿಂದೆಲ್ಲ ಸಾಮಾನುಗಳಿವೆ, ಯಾವುದೋ ಪಾತ್ರೆ ಎಡುತ್ತಾನೆ ಕೃಷ್ಣ ಅಂತ ಅವಳಿಗೆ ಕುತೂಹಲ. ಒಂದಾದರೂ ಪಾತ್ರೆ ಎಡವಬೇಕು, ನಾವು ನೋಡ್ತಾನೆ ಎಡುತ್ತೀವಿ. ಇದು ನಮ್ಮ ಸ್ಥಿತಿ. ಅಲ್ಲೇ ಪಾತ್ರೆ ಇದೆ, ಅಲ್ಲೇ ಎಲೆ ಹಾಕಿರ್ತಾರೆ, ಅಲ್ಲೇ ಎಂಜಲು ಬಿದ್ದಿರ್ತದೆ, ಅಲ್ಲಿ ನೀರು ಬಿದ್ದಿರ್ತದೆ, ನೀರು ಅಂದ್ಕೊಂಡೇ ನೀರಿನಲ್ಲಿ ಕಾಲಿಟ್ಟಿರ್ತೀವಿ. ಇದು ನಮ್ಮ ಸ್ಥಿತಿ. ನಾವು ಭಾರಿ ಗಟ್ಟಿಯವರು ಅಂತ ಅಂದ್ಕೊಂಡಿದ್ದೇವೆ, ಭಾರಿ ಶಾರ್ಪ್ ಇದ್ದೇವೆ ಅಂತ ಅಂದ್ಕೊಂಡಿದ್ದೇವೆ. ಎಷ್ಟೋ ಸಮಯದಲ್ಲಿ ಆಗಿರ್ತದೆ, ಅಲ್ಲಲ್ಲಿ ಹೋದಾಗ ದೇವಸ್ಥಾನಗಳಲ್ಲಿ ಊಟಕ್ಕೆ ಹಾಕಿರ್ತಾರೆ, ಎಂಜಲ್ ಅಂದ್ಕೊಂಡು ಎಂಜಲ್ ಮೇಲೆ ಕಾಲಿಟ್ಟಿರ್ತಾರೆ. ಇದು ನಮ್ಮ ಸ್ಥಿತಿ. ನಮ್ಮ ಕಾಲು ನಮ್ಮ ಸ್ವಾಧೀನ ಇರ್ತದೆ ಅಂತಿಲ್ಲ, ನಮ್ಮ ಕೈ ನಮ್ಮ ಸ್ವಾಧೀನ ಇರಲ್ಲ. ಪಕ್ಕದಲ್ಲಿ ಇಟ್ಕೊಂಡಿರ್ತೇವೆ, ಏನೋ ಅವಸರದಲ್ಲಿ ಹೀಗಂತೇವೆ, ಅವ್ರ ಮೇಲೂ ನೀರು, ನಮ್ಮ ತಲೆ ಮೇಲೂ ನೀರು. ಇದು ನಮ್ಮ ಸ್ಥಿತಿ. ಇಲ್ಲಿದ್ದದ್ದು ಗೊತ್ತಾಗಲ್ಲ, ಹಿಂದೆ ಇದ್ದದ್ದಂತೂ ಗೊತ್ತಾಗೋದೇ ಇಲ್ಲ, ಮುಂದಿದ್ದದ್ದೇ ಗೊತ್ತಾಗಲ್ಲ, ಇನ್ನು ಹಿಂದಿದ್ದದ್ದೇನು ಗೊತ್ತಾದರೂ ನಮ್ಮ ಕೈಯಿಂದ ತಡಿಲಿಕ್ಕಾಗಲ್ಲ. ಇದು ನಮ್ಮ ಸ್ಥಿತಿ. ಭಗವಂತನನ್ನು ನೋಡ್ತಿದ್ದಾಳೆ ಗೋಪಿಕೆ, ಹೇಳ್ತಾಳೆ, ಒಂದಾದರೂ ಪಾತ್ರೆ ಎಡವಬೇಕು ಕೃಷ್ಣ. ಹಾಗಾಗೇ ಹೆಜ್ಜೆ ಇಟ್ಟ ನಿಧಾನ ಅವಳು ಮುಂದೆ. ಕೊನೆಗೆ ಆ ಗೋಪಿಕೆ ಯಶೋದೆ ಹತ್ರ ಬಂದು ಹೇಳಿಬಿಟ್ಲಂತ, ಯಶೋದೆ, ನಿನ್ನ ಮಗ ಹೇಗಿದ್ದಾನೆ ಅಂದರೆ, ಮನೆ ತುಂಬ ಸಾಮಾನು ಹರಡಿದ್ದೆ ನಾನು, ಒಂದಾದರೂ ಎಡವಿ ಬೀಳ್ತಾನೆ ಕೃಷ್ಣ, ನನ್ನ ಕೈಗೆ ಸಿಕ್ಕಾಕೊಂಡ್ಬಿಡ್ತಾನೆ ಇವತ್ತು ಅಂದ್ಕೊಂಡಿದ್ದೆ. ಅದೇನು ಅವನಿಗೆ ನನ್ನೇ ನೋಡ್ತಿದ್ದಾನೆ ಕಣ್ಣಿನಿಂದ, ಹೆಜ್ಜೆ ಮಾತ್ರ ಹಿಂದಿಂದೆ ಇಟ್ಕೊಂಡು ಮನೆ ಅಂಗಳದ ತನಕನೂ ಹಾಗೆ ಹೋಗಿ ತಪ್ಪಿಸ್ಕೊಂಡೇ ಬಿಟ್ಟುಬಿಟ್ನಲ್ಲ. ನಿನ್ನ ಮಗ ಕಣ್ಣಿನಿಂದ ನೋಡ್ತಾನೋ ಕಾಲಿನಿಂದ ನೋಡ್ತಾನೋ ಅಂತ ಕೇಳಿದ್ಲಂತ. ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ. ರುಕ್ಮಿಣೀಶ ವಿಜಯದಲ್ಲಿ ರಾಜರು ವರ್ಣನೆ ಮಾಡಿದ್ದರು. ಹೇ ಸಖಿ ಯಶೋದೆ, ಪಾದೇನ ಸಮೀಕ್ಷತೆ, ನಿನ್ನ ಮಗ ಕಾಲಿನಿಂದಲೂ ನೋಡ್ತಾನಲ್ಲ ಹೇಗೆ ಅಂತ ಕೇಳಿದ್ಲಂತ. ಕಾಲಿನ ಕೆಲಸ ನಡೆಯೋದು, ಆದರೆ ಕೃಷ್ಣ ಹೇಳ್ತಾನೆ, ರಾಜರ ಚಿಂತನೆ ಮಾಡಿ ತೋರಿಸ್ತಾರೆ, ನಾನು ಪಾದದಿಂದ ನಡಿತೇನೆ, ಪಾದದಿಂದ ಬರೀ ನಡಿಯಲ್ಲ ನೋಡ್ತೇನೆ ಅಂತಂತಾನೆ. ಹಾಗಾಗಿ ಪಾದಕ್ಕೆ ನೋಡುವ ಶಕ್ತಿ ಇದೆ. ಇದು ಕೃಷ್ಣನ ಮಹಿಮೆ. ಈ ಅರ್ಥದಲ್ಲಿ ಭಗವತ್ಪಾದರು ಸರ್ವೇಂದ್ರಿಯ ಶಕ್ತಿಮಾನ್ ಅಂತ ದೇವರಲ್ಲಿ ಗುಣಚಿಂತನೆ ಮಾಡ್ತಾರೆ. ಸರ್ವೇಂದ್ರಿಯ ಶಕ್ತಿ ಅಂದರೆ ಒಂದೊಂದು ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳ ಶಕ್ತಿ ದೇವರಿಗಿದ್ದರಿಂದ ಅವನನ್ನು ಏನಂತ ತಿಳಿಬೇಕಂತೆ, ಸರ್ವೇಂದ್ರಿಯ ಶಕ್ತಿಮಾನ್ ಅಂತ. ಅದಕ್ಕೆ ಉದಾಹರಣೆ ಯಾವುದು ಅಂದಾಗ ವಾದರಾಜರು ಇದನ್ನು ಚಿಂತನೆ ಮಾಡಿಸಿದರು. ನೋಡಿ, ಕೃಷ್ಣ ನನಗೆ ಎಲ್ಲ ಇಂದ್ರಿಯಗಳ ಶಕ್ತಿ ಒಂದರೊಳಗೆ ಇದೆ ಅನ್ನಲಿಕ್ಕೆ ನಾನು ಸೃಷ್ಟಿ ಮಾಡಿದ ಹಾವನ್ನು ನೋಡಿ ತಿಳ್ಕೊಳ್ರಿ ಅಂತ ಅನ್ನಂತ. ಹಾವನ್ನು ನೋಡಿ ತಿಳ್ಕೊಳ್ರಿ ಅಂದರೆ ಅರ್ಥ ಏನು? ಕಣ್ಣಿನಲ್ಲಿ ನೋಡುವ ಶಕ್ತಿನೂ ಇಟ್ಟಿದ್ದೇನೆ ಹಾವಿನಲ್ಲಿ, ಕಣ್ಣಿನಲ್ಲೇನೆ ಕೇಳುವ ಶಕ್ತಿನೂ ಇಟ್ಟಿದ್ದೇನೆ, ಅದಕ್ಕೆ ಅದನ್ನು ಚಕ್ಷುಶ್ರವಸ್ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಗೋಕರ್ಣ ಅಂತ ಕರೀತಾರೆ. ಗೋ ಅಂದರೆ ಕಣ್ಣು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ರಾಜರು, ಇಲ್ಲಿಯೂ ಗೋಕರ್ಣ ಶಬ್ದ ಬಂತು. ಶಿವ ಮೈತುಂಬ ಧಾರಣೆ ಮಾಡಿರುವ ಆ ಹಾವುಗಳನ್ನು ನೋಡಿದರು. ಕ್ಷೇತ್ರದ ಹೆಸರು ಏನಾಗಿದೆ? ಗೋಕರ್ಣ ಆಗಿದೆ. ಅರೆ, ಕ್ಷೇತ್ರದ ಹೆಸರು ಗೋಕರ್ಣ, ಶಿವ ಮೈತುಂಬ ಧರಿಸಿರುವಂಥದ್ದು ಹಾವುಗಳು, ಅದು ಗೋಕರ್ಣ. ಅದಕ್ಕೆ ಅಲ್ಲೊಂದು ಚಮತ್ಕಾರ ಮಾಡಿದರು. ಗೋಕರ್ಣ ಭಾಸಿತಾಂಗ. ಶಿವ ಗೋಕರ್ಣವನ್ನು ನಿನ್ನ ಮೈತುಂಬ ಅಲಂಕಾರ ಮಾಡ್ಕೊಂಡು ಹಾಕ್ಕೊಂಡಿದ್ದಿ, ಅದಕ್ಕೆ ನಿನ್ನನ್ನು ನಾಗಭೂಷಣ, ನಾಗಾಭರಣ ಅಂತ ಹೆಸರಿನಿಂದ ಕರೀತಾರೆ. ಅಂಬಿಕಾ ರಮಣನಾದ ನೀನು ನಿನಗೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡುವ ಭಾವದವ ಅಂತ ವರ್ಣನೆ ಮಾಡಿದರು. ಏನು ಉಪಕಾರ? ಹಾವುಗಳೆಲ್ಲ ಇಷ್ಟು ನನ್ನ ಮೈತುಂಬ ಆಭರಣವಾಗಿ ಉಪಕಾರ ಮಾಡ್ತಿದ್ದಾರೆ, ನೀನು ಅವುಗಳಿಗೇನಾದರೂ ಒಂದು ಪ್ರತಿಯಾಗಿ ಉಪಕಾರ ಮಾಡಬೇಕಲ್ಲ. ಏನು ಮಾಡಿದೆ ಅಂದರೆ, ಆ ಹಾವಿನ ಹೆಸರಿರುವ ಕ್ಷೇತ್ರದಲ್ಲೇ ಬಂದು ನೀನು ನೆಲೆಸಿದ್ದಿ ಅಂತಂದ್ರೆ. ಕ್ಷೇತ್ರದ ಹೆಸರು ಹಾವು. ಯಾಕೆ? ಪ್ರತ್ಯುಪಕುರುವನ್ನಿವ ಅಂಬಿಕಾ ರಮಣ. ಪ್ರತಿಯಾಗಿ ಉಪಕಾರ ಮಾಡಬೇಕು. ನನ್ನನ್ನು ಆಭರಣಗಳಾಗಿ ಸೇವೆ ಮಾಡ್ತಾ ಇದ್ದಾವೆ ಹಾವುಗಳು, ಅವುಗಳಿಗೆ ಒಂದು ಮಹತ್ವ ಇರಬೇಕಲ್ಲ, ಅವುಗಳಿಗೂ ಒಂದು ಪ್ರಸಿದ್ಧಿ ಕೊಡಬೇಕಲ್ಲ.
ಆ ಕಾರಣಕ್ಕೋ ಏನೋ ಬಹುಶಃ ಅವುಗಳ ಹೆಸರಿನ ಕ್ಷೇತ್ರದಲ್ಲಿ ನೀನು ವಾಸ ಮಾಡಿ ಅವುಗಳಿಗೆಲ್ಲ ಒಂದು ಉಪಕಾರ ಮಾಡ್ತಾ ಇದ್ದಿ ಅಂತ ನನ್ನ ಅಭಿಪ್ರಾಯ ಅಂತ ಉತ್ಪ್ರೇಕ್ಷೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ, ಲೋಕಕ್ಕೊಂದು ಸಂದೇಶನೂ ಕೊಟ್ಟಾಗ ಆಗ್ತದೆ. ಆ ತೀರ್ಥಕ್ಷೇತ್ರಗಳಲ್ಲಿ ದೇವತೆಗಳು ನೆಲೆಸಿರೋದು ತಮ್ಮ ಸ್ವಾರ್ಥಕ್ಕೆ ಅಂತ ಭಾವಿಸಬೇಡಿ. ಅವರಿಗೆ ಯಾರು ಉಪಕಾರ ಮಾಡಿರ್ತಾರೆ ಅವರಿಗೆ ಪ್ರತಿಯಾಗಿ ಉಪಕಾರ ಮಾಡಲಿಕ್ಕೆ ಆ ತೀರ್ಥಕ್ಷೇತ್ರಗಳಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ಸಂದೇಶನೂ ಕೊಟ್ಟಾಗಾಯ್ತು. ಈ ಸಂದೇಶ ನಮಗೆ ಬೇಕು. ನಮಗೆ ಯಾರು ಉಪಕಾರ ಮಾಡ್ತಾರೆ ಅವರಿಗೆ ನಾವು ಪ್ರತಿಯಾಗಿ ಒಂದಲ್ಲ ಒಂದು ರೀತಿಯಿಂದ ಉಪಕಾರ ಮಾಡಬೇಕಂತ. ಅವರ ದೇಹದಿಂದ ಇದ್ದಾಗ ಮಾಡಿದರೆ ಸರಿ, ಇಲ್ಲ ಅವರ ದೇಹದಿಂದ ಇಲ್ಲ ಅಂದರೆ ಅವರ ಹೆಸರಿನಲ್ಲಿ ಏನಾದರೂ ಮಾಡಿದರೂ ಅವರಿಗೆ ಉಪಕಾರ ಮಾಡಿದ ಹಾಗೆ ಅಲ್ವೇ? ಅದನ್ನೇ ಶಿವ ತೋರಿಸಿದ. ಗೋಕರ್ಣಗಳೆಲ್ಲ ತನ್ನ ಮೈ ಸುತ್ತಕೊಂಡ್ಬಿಟ್ಟಿದ್ದಾವೆ, ಆದರೆ ಅದೇ ಹೆಸರಿನ ಒಂದು ಕ್ಷೇತ್ರದಲ್ಲಿ ತಾನು ಬಂದು ನೆಲೆಸಿದ್ರಿಂದಲೂ ಪ್ರಸಿದ್ಧಿ ಕೊಟ್ಟನಲ್ಲ, ಅದು ಅವುಗಳಿಗೆ ಉಪಕಾರ ಮಾಡಿದ ಹಾಗೆ ಲೆಕ್ಕ ಅಂತ. ಇದು ನಮಗೆ ಕೊಡುವ ಸಂದೇಶ. ಹೀಗೆ ರಾಜರು ಗೋಕರ್ಣ ಭಾಸಿತಾಂಗ ಅನ್ನೋ ಶ್ಲೋಕದಿಂದ ಗೋಕರ್ಣದ ಮಹಿಮೆಯನ್ನು ಮತ್ತೊಂದು ರೀತಿಯಾಗಿ, ಪ್ರಾಯ ಇದು ಬೇರೆಯವ್ರಿಗೆ ಹೊಳಿಲೇ ಇಲ್ಲ, ಎಲ್ರಿಗೂ ಹೊಳೆದದ್ದು ಅರ್ಥ ಒಂದೇ, ಭೂಮಿಯ ಕಿವಿ ಇದು ಅನ್ನೋ ಅರ್ಥನೇ ಎಲ್ರಿಗೂ ಹೊಳಿತು. ಅಥವಾ ಗೋವಿನ ಕಿವಿಯ ಆಕಾರದಲ್ಲಿ ಲಿಂಗ ಇದೆ ಅನ್ನೋ ಅರ್ಥ ಬಹಳ ಜನರಿಗೆ ಹೊಳಿತು. ಶಿವ ಧರಿಸಿರುವ ಆಭರಣ ಅದು ನಾಗ, ಅದಕ್ಕೆ ಗೋಕರ್ಣ ಅನ್ನೋ ಹೆಸರಿದೆ ಅನ್ನೋ ಅರ್ಥ ರಾಜರಿಗೆ ಮಾತ್ರ ಹೊಳಿತು ಅಂತ ನನಗನ್ನಿಸ್ತದೆ. ವಿದ್ಯುಕ್ತವಾಗಿ ವಿಷ್ಣು ಭಕ್ತರು ಗೋಕರ್ಣ ಯಾತ್ರೆಯನ್ನು ಮಾಡಿದರೆ ಇದರಿಂದ ಮತ್ತೊಂದು ಅಂಶವನ್ನು ಕೂಡ ನಮಗೆ ಸಂದೇಶವಾಗಿ ಕೊಡ್ತಾರೆ ರಾಜರು. ಯಾರ್ಯಾರು ಈ ಯಾತ್ರೆ ಮಾಡಿ ಅಥವಾ ಈ ಕ್ಷೇತ್ರದ ಮಹಿಮೆಯನ್ನು ಚೆನ್ನಾಗಿ ಕಿವಿ ತುಂಬ ಕೇಳ್ತಾರೋ, ತಾನು ಧರಿಸಿರುವ ಆಭರಣಗಳ ನಾಗಗಳಿಗೆ ಇಷ್ಟು ಉಪಕಾರ ಮಾಡ್ತಾನೆ, ಈ ಮಹಿಮೆಯನ್ನು ಕೇಳ್ತಾರಲ್ಲ ಕಿವಿಯಿಂದ ಅವರಿಗೆ ಉಪಕಾರ ಮಾಡದೇ ಇರ್ತಾನ ಅನ್ನೋ ಸಂದೇಶವನ್ನು ಕೂಡ ರಾಜರು ಇದರಿಂದ ತಿಳಿಸ್ತಾರೆ. ಹಾಗಾಗಿ ಗೋಕರ್ಣ ಕ್ಷೇತ್ರದ ಮಹಿಮೆ ನಮ್ಮ ಕರ್ಣಗಳಿಂದ ಕೇಳಿದ್ದಕ್ಕೆ ನಮಗೂ ಕೂಡ ವಿಶೇಷ ಅನುಗ್ರಹ ಮಾಡ್ತಾನೆ ಅನ್ನೋ ಸಂದೇಶ ಕೊಟ್ಟರು. ಕಿವಿಗಳು ಸಾರ್ಥಕ ಆಗೋದೇ ಆವಾಗ, ಕಣ್ಣು ಸಾರ್ಥಕ ಆಗೋದೇ ಆವಾಗ. ಭಗವಂತನ ದರ್ಶನ, ಭಗವದ್ಭಕ್ತರ ದರ್ಶನ, ಭಗವಂತನ ಕಥಾಶ್ರವಣ, ಭಗವದ್ಭಕ್ತರ ಕಥಾಶ್ರವಣ ಆದಾಗ ಸಾರ್ಥಕ. ಹಾಗಾಗಿ ಗೋಕರ್ಣ, ಗೋ ಕಣ್ಣು, ಕರ್ಣ ಕಿವಿ, ಎರಡೂ ಬದುಕಿನಲ್ಲಿ ಸಾರ್ಥಕ ಆಗಬೇಕಾದ್ರೆ ಹರಿಭಕ್ತರ ದರ್ಶನ, ಕಥಾಶ್ರವಣ ಮಾಡಲಿ ಅನ್ನೋ ಸಂದೇಶವನ್ನೇ ಈ ಕ್ಷೇತ್ರದಿಂದ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇನ್ನೊಂದು ಶ್ಲೋಕ ಮಾಡಿದ್ದಾರೆ. ಪೂರ್ಣೇಂದು ವರ್ಣ ಗೋಕರ್ಣ ಗೋಕರ್ಣಾಕಾರಮಾರ ಭಯಂಕರ ಭವಾಯ ಭವಮೇ ದೇವ ಭವಾನಿ ಪ್ರಿಯ ಶಂಕರ. ಹಿಂದಿನ ಶ್ಲೋಕದಲ್ಲಿ ಅಂಬಿಕಾ ರಮಣ, ಪಾರ್ವತಿ ರಮಣ ನೀನು ಅಂತ ಹೇಳಿದರು. ಈ ಶ್ಲೋಕದಲ್ಲಿ ಭವಾನಿ ಪ್ರಿಯ ಅಂತಂದರು. ಅಂತೂ ಪಾರ್ವತಿಯನ್ನು ಬಿಟ್ಟು ಶಿವನನ್ನು ಸ್ತೋತ್ರ ಮಾಡೋದಿಲ್ಲ, ಪಾರ್ವತಿ ಸಹಿತನಾಗಿ ಶಿವನ ಸ್ತೋತ್ರ ಮಾಡ್ತಾರೆ ದಂಪತಿಗಳನ್ನು ರಾಜರು. ಪೂರ್ಣೇಂದು ವರ್ಣ ಗೋಕರ್ಣಾಕಾರ ಮಾರ ಭಯಂಕರ. ಶಿವನ ಮೈಬಣ್ಣ ಅವನು ಕಪ್ಪಲ್ಲ, ವಿಷ್ಣು ಕಪ್ಪಿದ್ದಾನೆ ಸ್ವಲ್ಪ, ಕೃಷ್ಣವರ್ಣಾವ. ಶಿವ ಪೂರ್ಣೇಂದು ವರ್ಣ, ಪೂರ್ಣಚಂದ್ರನ ಬಣ್ಣ ಹೇಗೋ ಶಿವನ ಮೈಬಣ್ಣ ಹಾಗಿದೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ. ಸ್ಫಟಿಕ ಸಪ್ರಭಂ, ಸ್ಫಟಿಕದಂಥ ಮೈಬಣ್ಣ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ರಾಜರು ಪೂರ್ಣೇಂದು ವರ್ಣ ಅಂತ ಹೇಳಿದ್ದಾರೆ. ಪೂರ್ಣಚಂದ್ರನ ಮೈಬಣ್ಣ ಇವನದು. ಇಲ್ಲಿರುವ ಆಕಾರ, ಲಿಂಗ ಕ್ಷೇತ್ರದಲ್ಲಿ ಮಹಿಮೆ ಹೇಳುವಾಗ ಹೇಳ್ತಿರ್ತಾರೆ ನೋಡಿ, ಇಲ್ಲಿ ಲಿಂಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಆ ಲಿಂಗದ ಆಕಾರ ಗೋವಿನ ಕಿವಿಯಂತೆ ಇದೆ ಅಂತ. ಅದನ್ನು ಬಿಡಬಾರ್ದು, ಅದಕ್ಕೆ ಇಲ್ಲಿ ಸೇರಿಸಿದ್ದಾರೆ. ಗೋಕರ್ಣಾಕಾರ ಮಾರ ಭಯಂಕರ. ಪ್ರಾಸ ಮಾರ ಭಯಂಕರ. ಮಾರ ಅಂದರೆ ಸಂಸ್ಕೃತದಲ್ಲಿ ಮನ್ಮಥ. ಮನ್ಮಥನನ್ನು ಸುಟ್ಟಾಕಿದವನು ಶಿವ. ಆದ್ದರಿಂದ ಇಲ್ಲಿರುವ ಶಿವನನ್ನು ಯಾರು ಸ್ಮರಣೆ ಮಾಡ್ತಾರೆ, ಗೋಕರ್ಣಾಕಾರನಾದ ಪೂರ್ಣೇಂದು ವರ್ಣನಾದ ಶಿವನನ್ನು ಯಾರು ಸ್ಮರಣೆ ಮಾಡ್ತಾರೆ, ಅವರ ಮಾರ, ಕಾಮದ
ಭಯ ಅವರಿಗೆ ದೂರ ಆಗ್ತದೆ. ಯಾಕೆ? ಇವನು ಮಾರ ಭಯಂಕರನಾದ್ದರಿಂದ. ಭವಾಯ ಭವ ಮೇ ದೇವ ಭವಾನಿ ಪ್ರಿಯ ಶಂಕರ. ಮನ್ಮಥನಿಗೆ ಭಯ ಹುಟ್ಟಿಸಿದವ, ಪಾರ್ವತಿಗೆ ಪ್ರಿಯನಾದವ. ನೀನು ನನಗೆ ಮಂಗಳವನ್ನುಂಟು ಮಾಡು. ಇಲ್ಲಿ ಭವನಾಮ ಹಾಗೂ ಶಿವನಾಮ ಶಂಕರ ಅನ್ನುವ ನಾಮವನ್ನು ಹೇಳಿದರು. ಶಂಕರ ಸಂಸ್ಕೃತದಲ್ಲಿ ಶಂ ಅಂದರೆ ಮಂಗಳ ಅಂತ ಅರ್ಥ ಇದೆ. ಮಂಗಳವನ್ನುಂಟು ಮಾಡು ಅನ್ನೋ ಅರ್ಥದಲ್ಲಿ ಶಂಕರ. ಇಲ್ಲಿರುವ ಮಾರಭಯಂಕರ. ನೀನು ಕಾಮನಿಗೆ ಭಯಂಕರನಾದರೂ ಭವಾನಿಗೆ ಪ್ರಿಯನಾಗಿದ್ದಿ. ನನ್ನ ಬದುಕಿನಲ್ಲಿ ಯಾವಾಗಲೂ ಮಂಗಳವನ್ನು ತಂದುಕೊಡು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಈ ಮಾತನ್ನು ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಕರುಣಿಸೆಮಗೆ ಸದಾ ಸುಮಂಗಳವ ಅಂತ ಜಗನ್ನಾಥದಾಸರು ಕೂಡ ಶಿವನನ್ನು ಮಂಗಳ ಪ್ರಾರ್ಥನೆ ಮಾಡಬೇಕಂತೆ. ಯಾವಾಗಲೂ ಕುಟುಂಬದಲ್ಲಿ ಯಾವಾಗಲೂ ಕಲಹ ಆಗದಂತೆ ಮಂಗಳ ಮಾಡುವಂತೆ ಮಾಡು, ಶಂಕರನಾಗು, ಸುಖವನ್ನುಂಟು ಮಾಡು ಅಂತ ಶಿವನ ಪ್ರಾರ್ಥನೆ ಮಾಡಬೇಕು. ಹೀಗೆ ಪೂರ್ಣೇಂದು ವರ್ಣ ಗೋಕರ್ಣಾಕಾರ ಮಾರ ಭಯಂಕರ ಭವಾಯ ಭವ ಮೇ ದೇವ ಭವಾನಿ ಪ್ರಿಯ ಶಂಕರ. ಹೀಗೆ ತಂದೆಯನ್ನು ವರ್ಣಿಸಿ ಮಗನನ್ನು ವರ್ಣನೆ ಮಾಡ್ತಾರೆ. ತಂದೆ ಶಿವ, ಮಗ ಗಣಪತಿ. ಗೋಕರ್ಣ ಕ್ಷೇತ್ರದಲ್ಲಿ ವಿಘ್ನೇಶ್ವರ ಇದ್ದಾನೆ. ಅದಕ್ಕೊಂದು ಹಿನ್ನೆಲೆ ಇದೆ. ಈಗಲೂ ಆ ಕಥೆ ಅಲ್ಲಿ ಹೇಳ್ತಾರೆ. ಒಮ್ಮೆ ಗಣಪತಿ ಅಲ್ಲಿಗೆ ಬಂದು ನೆಲೆಸಿದ್ದಾನೆ. ಅದರ ಹಿನ್ನೆಲೆ ಏನು ಅಂದರೆ, ರಾವಣ ತಪಸ್ಸು ಮಾಡಿ ಆತ್ಮಲಿಂಗ ಬೇಕು ಅಂತ ಹಠ ಮಾಡಿದ್ದಂತೆ. ಕಾರಣ ಶಿವನ ಮೇಲೆ ಭಕ್ತಿ ಇದೆ ಅಂತಲ್ಲ, ಆತ್ಮಲಿಂಗ ಇದ್ದಲ್ಲಿ ಸೇವೆ ದಿನ ಪಾರ್ವತಿ ಬಂದು ಮಾಡ್ತಾಳಂತೆ. ಹಾಗಾಗಿ ಆತ್ಮಲಿಂಗ ಬೇಕು ಅಂತ ಹಠ ಮಾಡಿ ಕೊಡು ಕೊಡು ಅಂತ ಪೀಡಿಸಿದ. ಕೊಟ್ಟರೆ ಏನೋ ಮಾಡ್ತಾನೆ ಇವನು ಅಂತಿದೆ, ಗೊತ್ತಿದೆ, ಶಿವನಿಗೆ ಗೊತ್ತಿದೆ. ಸರಿ, ಅವನಿಗೆ ಕೊಟ್ಟ. ಕೊಡುವಾಗ ಶಿವ ಹೀಗೆ ಹೇಳಿಕೊಟ್ಟನಂತೆ, ನೋಡು ಇದು ಆತ್ಮಲಿಂಗ, ಇದನ್ನು ನಾನು ನಿನಗೆ ಕೊಡ್ತೇನೆ, ಅಪ್ಪಿ ತಪ್ಪಿ ಇದನ್ನು ಕೆಳಗಿಡಬೇಡ. ಎಲ್ಲಾದರೂ ಕೆಳಗಿಟ್ಟಿ ಅಂದರೆ ಮತ್ತೆ ಅದನ್ನು ತೆಗಿಲಿಕ್ಕಾಗಲ್ಲ ಅಂತ ಹೇಳಿದ್ದಂತೆ. ತೆಗಿಲಿಕ್ಕಾಗಲ್ಲ, ಎತ್ತಲಿಕ್ಕಾಗಲ್ಲ, ಈಗ ನಾನು ಕೊಟ್ಟಿರ್ತೇನೆ ಅಷ್ಟೇ, ಎಲ್ಲಾದರೂ ಇಟ್ಟರೆ ಮುಗಿದೋಯ್ತು. ಸ್ಥಳ ಪುರಾಣ ಹೇಳುವಂತೆ ರಾವಣ ಅದನ್ನು ಕೊಟ್ಟಂತೂ ಕೊಡು ಮೊದಲು ಅಂತ ಅವಸರ ಮಾಡಿ ಇಸಿಕೊಂಡು ಬಂದ. ದೈವ ಅದು ಸಂಕಲ್ಪ ಮಾಡಿದ್ದೇ ಬೇರೆ ಇರ್ತದೆ, ಯಾವಾಗಲೂ ಅಷ್ಟೆ. ವ್ಯಕ್ತಿಗಳು ಸಂಕಲ್ಪ ಮಾಡೋದು ಬೇರೆಯೇ ಮಾಡಿರ್ತಾರೆ. ಅವನಿಗೇನಾಯಿತು ಅಂದರೆ ಮೂತ್ರ ಬಾಧೆ ಆಯಿತು. ಈ ಆತ್ಮಲಿಂಗ ಇಟ್ಕೊಂಡು ಮೂತ್ರ ಮಾಡೋದು ಹೇಗೆ, ಏನು ಸ್ಥಿತಿ ಬಂತಲ್ಲ ಅಂತ. ಕೊಡೋದು ಕೊಟ್ಬಿಟ್ಟಿದ್ದಾನೆ, ಇವನಿಗೆ ಬಾಧೆ ಆಗಿದೆ. ಸುತ್ತಲೂ ನೋಡ್ತಾನೆ, ಯಾರು ಕಾಣ್ತಾ ಇಲ್ಲ ಸರಿಯಾಗಿ. ಅದೇ ಸಮಯಕ್ಕೆ ಇವನಿಗೆ ಯಾವಾಗ ಮೂತ್ರ ಬಾಧೆ ಆಗಿದೆ ಆಗಲೇ ಈತ ಬಂದ ಗಣಪತಿ. ಗಣಪತಿ ಬಂದು ಹತ್ತಿರದಲ್ಲಿ, ಏನು ಒದ್ದಾಡ್ತಾ ಇದ್ದೀಯಲ್ಲ ರಾವಣ, ಏನು ಸಮಾಚಾರ ಅಂದ. ಏನಿಲ್ಲ ಏನಿಲ್ಲ ಅಂತಿದ್ದಾನೆ ಈ 10 ತಲೆ ರಾವಣ. ಅಲ್ಲ, ಏನಾದರೂ ಇದ್ದರೆ ಹೇಳು ನನಗೆ, ನಾನು ಸರಿ ಮಾಡ್ತೇನೆ, ಅದಕ್ಕೆ ಯಾಕೆ ಅಷ್ಟು ಒದ್ದಾಡ್ತಿದ್ದಿ? ಏನಿಲ್ಲ, ಮೂತ್ರ ಬಾಧೆಯಾಗಿದೆ ಮಾರಾಯ, ಆತ್ಮಲಿಂಗ ಕೈಯಲ್ಲಿದೆ, ಇಡೋ ಹಾಗಿಲ್ಲ ಕೆಳಗಡೆ, ಏನು ಮಾಡಲಿ, ಅದಕ್ಕೇನಂತೆ, ಕೊಡು ಇಲ್ಲಿ ನನ್ನ ಕೈಯಲ್ಲಿ ಅಂತಂದ. ಇವನಿಗೆ ಬಾಧೆಯಾಗಿದೆ, ಆತ ಬಂದಿದ್ದಾನೆ, ಬೇರೆಯವರು ಇರಲಿಲ್ಲ ಅಲ್ಲಿ, ಸರಿಯಾಗಿ ಅವ್ರ ಕೈಗಿಟ್ಟ. ಕೈಗಿಟ್ಟು ಕೂಡಲೇ ಆತ ಕೈಗೆ ಇಸ್ಕೊಳ್ಳೋ ತನಕ ಹೇಳಿರಲಿಲ್ಲ. ನೋಡು, ಕೆಲವು ಸಂಖ್ಯೆ ಎಣಿಸ್ತೇನಷ್ಟೇ, ಎಣಿಸೋ ಅಷ್ಟರಲ್ಲಿ ಬಂದರೆ ಸರಿ, ಇಲ್ಲದೆ ಇದ್ದರೆ ನಾನು ಇಟ್ಬಿಡ್ಬೇಕಾಗ್ತದೆ ಕೆಳಗಡೆ ಅದನ್ನು ಅಂತಂದ್ಬಿಟ್ಟ. ಹಾಗೆ ಮಾಡಬೇಡವೋ, ನನಗೆ ಈಗ ಬಾಧೆ ಆಗಿದೆ, ಮಾತಾಡಿಸೋಷ್ಟು ಪುರುಸೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ. ಇವನು ಕೈಗೆ ಇಸ್ಕೊಂಡಾಯಿತು, ಅವನು ಬಾಧೆ ಆಗಿದೆ ಅಂತ ಅವನು ಕಿವಿಗೆ ಜನಿವಾರ ಸುತ್ತಕೊಂಡು ಹೋಗಿ ಆಯಿತು. ಹರಿ ಮಡಿವಂತ, ಅವನೇನು ಸಾಮಾನ್ಯ ಅಲ್ಲ ರಾವಣ ಅಂದರೆ, ವಿಚಿತ್ರ ಮಡಿ. ಅವನು ಹೋಗಿದ್ದಾನೆ, ಇವನು ಎಣಿಸ್ಲಿಕ್ಕೆ ಶುರು ಮಾಡಿದ. ಎಣಿಸ್ಲಿಕ್ಕೆ ಶುರು ಮಾಡಿ ಗೊತ್ತಿತ್ತು ಅವನಿಗೆ ರಾವಣ ಓಡೋಡಿ ಬರ್ತಾನೆ ಅರ್ಧಮರ್ಧ ಮಾಡಿಕೊಂಡು ಅಂತ. ಬರೋ ಅಷ್ಟರಲ್ಲಿ ಇವನು ಇಟ್ಟೇ ಬಿಟ್ಟ, ಕೆಳಗೆ ಇಟ್ಟೇ ಬಿಟ್ಟ.
ಎಷ್ಟು ಸಿಟ್ಟು ಬಂತು ರಾವಣನಿಗೆ ಅಂದರೆ ಪುಡಿ ಪುಡಿ ಮಾಡಿಬಿಡೋಣ ಇವನನ್ನು ಅಂತ ಅನ್ನಿಸ್ತಂತೆ. ಪುಡಿ ಪುಡಿ ಮಾಡಿಬಿಡೋಣ ಅಂತ. ಏನು ಮಾಡೋದು? ಶಿವನ ಮಗ ಸಿಟ್ಟು ಬಂದು ಒಂದು ಮುಷ್ಟಿ ತಗೊಂಡು ಅವನ ತಲೆ ಮೇಲೆ ಏಟು ಹಾಕಿದ. ಈ ಕಥೆ ಹೇಳ್ತಾರೆ ಅಲ್ಲೇ ನಿಂತ ಗಣಪತಿ ಅಂತ. ಅದೊಂದು ದೇವಸ್ಥಾನನೂ ಇವತ್ತು ನೋಡ್ತೇವೆ, ಶಿವನ ದೇವಸ್ಥಾನದ ಹತ್ತಿರದಲ್ಲೇ ಇದೆ, ಎದುರು ಭಾಗದಲ್ಲಿ. ಗಣಪತಿಯನ್ನು ನೋಡಿ ಬರಬೇಕು ಇಲ್ಲಿ ಅಂತ. ಇಷ್ಟೂ ಕಥೆಯನ್ನು ಪುರಾಣದಲ್ಲಿದ್ದದ್ದು, ಅಂದರೆ ಸ್ಥಳ ಪುರಾಣದಲ್ಲಿದ್ದದ್ದನ್ನು ತಿಳಿದು ರಾಜರು ಚಮತ್ಕಾರ ಮಾಡಿ ವರ್ಣಿಸ್ತಾರೆ. ಅಂತೂ ರಾವಣನ ಅಭೀಷ್ಟ ಪೂರ್ಣ ಆಗಲಿಲ್ಲ. ಪಾರ್ವತಿ ಬರಲಿ ಅಂತಿತ್ತವನ ಮನಸ್ಸೊಳಗೆ, ಅದು ಕೈಗೂಡಲಿಲ್ಲ. ದೇವತೆಗಳೆಲ್ಲ ನಕ್ಕರಂತೆ, ರಾವಣ ಮುಖ ಕಿವುಚ್ಕೊಂಡು ಹೋದಂತೆ ಲಂಕೆಗೆ. ಕೊಡಬಾರ್ದಾಗಿತ್ತು ಇವನ ಕೈಗೆ ನಾನು ಅಂತ. ಇದು ಏನು ಸಂದೇಶ ಅಂತ ರಾಜರು ವರ್ಣನೆ ಮಾಡಿ ಹೇಳ್ತಾರೆ ನೋಡಿ. ಗಣಪತಿ ದೇವ ಕಾರ್ಯ ಸಾಧಕ, ದೈತ್ಯ ಕಾರ್ಯ ಸಾಧಕನಲ್ಲ. ಹಾಗಾದರೆ ದೈತ್ಯರಿಗೇನು ಮಾಡ್ತಾನೆ? ದೈತ್ಯರು ಇಂಥ ಕುಕೃತ್ಯ ಮಾಡಲಿಕ್ಕೆ ಹೊರಟ್ರೆ ಹೇಗೆ ಅವರನ್ನು ಆ ಕಾರ್ಯದಿಂದ ತಡಿಬೇಕು ಅದನ್ನು ತಡಿತಾನಂತೆ, ವಿಘ್ನ ಮಾಡ್ತಾನೆ. ಗಣಪತಿಯ ನಾಮಗಳಲ್ಲಿ ಗಣಪತಿಗೆ ವಿಘ್ನ ಹರ್ತ ಅಂತ ಒಂದು ಹೆಸರಿದೆ, ವಿಘ್ನ ಕರ್ತ ಅಂತ ಮತ್ತೊಂದು ಹೆಸರಿದೆ. ಎರಡೂ ವಿರುದ್ಧ ಅಂತ ಪ್ರಶ್ನೆ. ವಿಘ್ನ ಹರ್ತ ಅಂದರೆ ವಿಘ್ನ ಪರಿಹರಿಸುವವ, ವಿಘ್ನ ಕರ್ತ ಅಂದರೆ ವಿಘ್ನವನ್ನು ಕೊಡುವವ. ಒಬ್ಬ ವ್ಯಕ್ತಿ ಕರ್ತ ಹರ್ತ ಹೇಗಾಗೋದು ಅಂತ ಪ್ರಶ್ನೆ. ಯೋಚಿಸಲಿಲ್ಲಲ್ಲ ನಾವ್ಯಾರು ಇದನ್ನು. ಕರ್ತ ಅಂದರೆ ವಿಘ್ನ ಮಾಡ್ತಾನೆ ಅಂತ ತಿಳ್ಕೊಂಡು ಬಿಡೋಣ. ವಿಘ್ನ ಹರ್ತ ಅಂತ ಬೇರೆ ಹೇಳ್ತಾರೆ, ವಿರುದ್ಧ ಅಲ್ವೇ? ಒಬ್ಬ ವ್ಯಕ್ತಿಯಲ್ಲಿ ಎರಡೆರಡು ಬರೋದು ಹೇಗೆ ಸಾಧ್ಯ? ಆ ನಾಮಗಳ ವೈರುಧ್ಯ ಪರಿಹಾರನೂ ಆಗಿರಬೇಕು. ದೇವ ಕಾರ್ಯ ಸಾಧಕ ಗಣಪತಿ ಅನ್ನೋದು ತಿಳಿದಿರಬೇಕು, ದೇವಭಕ್ತ ಕಾರ್ಯ ಸಾಧಕ. ದೈತ್ಯರಿಗೆ ಆತ ವಿಘ್ನ ಮಾಡ್ತಾನೆ ಅನ್ನೋ ಅಂಶವೂ ತಿಳಿದಿರಬೇಕು. ಎಲ್ಲ ಸೇರಿಸಿ, ಸ್ಥಳೀಯ ಪುರಾಣದ ಅಂಶವೂ ಸೇರಿಸಿ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ವಾದರಾಜರು. ಇದು ಗೋಕರ್ಣದ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಣಪತಿಯ ಸ್ತೋತ್ರ ಮಾಡಿಬಿಟ್ರು ವಾದರಾಜರು. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ. ನೋಡಿ, ಇದು ಮೊದಲನೇ ಪಾದ. ಅವನು ವಿಘ್ನಕರ್ತ, ಹೌದು. ಆ ವಿಘ್ನ ಯಾರಿಗೆ ಮಾಡ್ತಾನೆ ಅನ್ನೋದನ್ನು ನೆನಪಿರಲಿ. ದುಷ್ಟಾನಾಂ ವಿಘ್ನಕರ್ತ. ದುಷ್ಟರು, ಸ್ವಾರ್ಥಿಗಳು, ಮೋಸ ಮಾಡಬೇಕು ಅಂತ ಹೊರಟವರು, ಅಂಥವರಿಗೆ ಎಂದಿದ್ರೂ ಗಣಪತಿ ಏನು ಮಾಡ್ತಾನೆ? ವಿಘ್ನ ಮಾಡ್ತಾನೆ. ಅದಕ್ಕೆ ಅವನಿಗೆ ದುಷ್ಟಾನಾಂ ವಿಘ್ನಕರ್ತ ಸೇರಿಸಿದರು. ಎರಡನೇ ಅಂಶ, ಸುಚರಿತ ಸುಜನ ಸ್ತೋಮ ವಿಘ್ನ ಅಪಹರ್ತ. ತಮ್ಮಮ್ಮನ ಕೆಲಸ ಅಲ್ವೇ? ತಮ್ಮಮ್ಮ ಆತ್ಮಲಿಂಗ ಬರ್ತದೆ ಅಂದರೆ ಸೇವೆ ಮಾಡಲಿಕ್ಕೆ ಅಮ್ಮ ಬರ್ತಾಳೆ ಪಾರ್ವತಿ. ಅವಳನ್ನು ರಕ್ಷಿಸಬೇಕಾದದ್ದು ಯಾರ ಕೆಲಸ? ಮಗನ ಕೆಲಸ. ಹಾಗಾಗಿ ಮಗನಾದ ಗಣಪತಿ ತಮ್ಮಮ್ಮನನ್ನು ಉಳಿಸ್ಕೊಳ್ಬೇಕು. ಅದಕ್ಕೆ ಏನು ಮಾಡಿದ? ನಮ್ಮಮ್ಮನಿಗೆ ವಿಘ್ನ ತಂದಿಡ್ತೀಯಾ, ಮಾಡ್ತೇನೆ ತಡಿ ನಿನಗೆ ಅಂತ ಸುಚರಿತ ಸುಜನ ಸ್ತೋಮ ವಿಘ್ನ ಅಪಹರ್ತ. ಸುಚರಿತ ಸುಜನ ಸ್ತೋಮ, ಸಚ್ಚಾರಿತ್ರ್ಯ ಇರುವ ಸಜ್ಜನರ ಸಮೂಹಕ್ಕೆ ಯಾವತ್ತೂ ವಿಘ್ನ ಬರದಂತೆ, ಅವರ ಅಮ್ಮನ ಸೇವೆಗೆ ಯಾವತ್ತೂ ಭಂಗ ಬರದಂತೆ ಮಾಡ್ತಾನೆ. ಇದು ವಿಘ್ನ ಅಪಹರ್ತ. ಎರಡೂ ನಾಮ ಸರಿಯಾಗಿ ಅರ್ಥ ಆಯ್ತು ಈಗ. ದುಷ್ಟರಿಗೆ ವಿಘ್ನ ಕೊಡುವವ, ಶಿಷ್ಟರಿಗೆ ವಿಘ್ನವನ್ನು ಪರಿಹರಿಸುವವ. ಇದು ಮೊದಲನೇ ಪಾದ. ಈ ಅರ್ಥದಲ್ಲಿ ನನ್ನನ್ನು ವಿಘ್ನಾಧಿಪ ಅನ್ನೋ ಹೆಸರಿನಿಂದ ಕರೀತಾರೆ, ಅದನ್ನು ತೋರಿಸ್ಬೇಕಂತ. ವಿಘ್ನಹರ್ತ, ವಿಘ್ನಕರ್ತ, ವಿಘ್ನಾಧಿಪ. ನೋಡಿ, ಗಣಪತಿಯ ಪ್ರಾರ್ಥನೆಯ ಸ್ತೋತ್ರ ಕೇಳಿದವರಿಗೆಲ್ಲ ಗೊತ್ತಿರ್ತದೆ. ವಿಘ್ನ ರಾಜ, ವಿಘ್ನಾಧಿಪ ಅಂತ. ವಿಘ್ನ ರಾಜ ಇದು ಗುಣನ? ವಿಘ್ನಗಳಿಗೆಲ್ಲ ರಾಜ ಅನ್ನೋದು ಗುಣನ? ದೋಷನ? ವಿಘ್ನ ರಾಜ ಅನ್ನೋದು ದೋಷ ರಾಜ ಇದ್ದಂಗೆ ಆಯ್ತದು. ದೋಷಾಕರ, ದೋಷರಾಜ, ದೋಷಗಳಿಗೆಲ್ಲ ಒಡೆಯ ಇವ ಅಂದರೆ ಗುಣನ ದೋಷನ? ಅದು ಇದು ದೋಷನೇ ತಾನೆ. ಅದಕ್ಕೆ ವಾದರಾಜರಂದರು, ಸಜ್ಜನರಿಗೆ ವಿಘ್ನ ಕೊಟ್ಟಿದ್ದಿದ್ದರೆ ವಿಘ್ನಾಧಿಪ ಅನ್ನೋ ಹೆಸರು ಕೂಡ ಅವನಿಗೆ ದೋಷ ಆಗ್ತಿತ್ತು. ದುಷ್ಟರಿಗೆ ವಿಘ್ನ ಕೊಡ್ತಾನೆ,
ಶಿಷ್ಟರಿಗೆ ವಿಘ್ನವನ್ನು ಕಳಿತಾನೆ. ಆ ಅರ್ಥದಲ್ಲಿ ವಿಘ್ನಾಧಿಪ ಅಂತ ಅವನನ್ನು ಸ್ಮರಿಸ್ರಿ ಅಂತ ಹೇಳ್ಕೊಡ್ತಾರೆ ವಾದರಾಜರು. ಇದು ಅವರ ವ್ಯಕ್ತಿತ್ವ. ಎಂಥ ಅದ್ಭುತ. ಈಗ ಕಳ್ಳರನ್ನೆಲ್ಲ ಜೈಲಿಗೆ ಹಾಕಿರ್ತಾರೆ. ಜೈಲಿನಲ್ಲಿದ್ದ ಖೈದಿಗಳನ್ನೆಲ್ಲ ನೋಡ್ಕೊಳ್ಳೋವನಿಗೆ ಜೈಲರ್ ಅಂತ ಹೆಸರು. ನೋಡ್ಕೊಳ್ಳೋವನಿಗೆ ಜೈಲರಿಗೆ ಕಳ್ಳರನ್ನು ನೋಡ್ಕೋತಾನೆ ಅನ್ನೋದು ದೋಷನ, ಖೈದಿಗಳನ್ನೆಲ್ಲ ಸರಿಯಾಗಿ ಇಟ್ಟಿದ್ದಾನೆ ಸ್ಥಾನದಲ್ಲಿ ಅಂತ ಅನ್ನೋದು ಗುಣನ? ಇದು ಯೋಚನೆ ಮಾಡಬೇಕು. ಹಾಗಾಗಿ ವಿಘ್ನೇಶ್ವರನನ್ನು, ವಿಘ್ನಾಧಿರಾಜನನ್ನು, ವಿಘ್ನಾಧಿಪನನ್ನು ಯಾವ ಅರ್ಥದಲ್ಲಿ ತಿಳಿಬೇಕು ಆ ಶಬ್ದಗಳನ್ನು, ಅದು ಗುಣವೇ ಆಗಿದೆ ಅನ್ನೋದನ್ನು ಹೇಳಿಕೊಡ್ತಾರೆ ವಾದರಾಜ. ತಸ್ಮಾದ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ. ಅಪ್ಪಿ ತಪ್ಪಿ ಸಜ್ಜನರು ನನ್ನನ್ನು ವಿಘ್ನಾಧಿಪ, ವಿಘ್ನೇಶ್ವರ ಅಂತ ಕರೆಯುವಾಗ ನಾನು ಎಲ್ರಿಗೂ ವಿಘ್ನ ಕೊಡ್ತೇನೆ ಅಂಥೇಳಿ ವಿಘ್ನಾಧಿಪ ಅಂತ ತಿಳಿಬೇಡ್ರಿ. ಯಾರಿಗೆ ವಿಘ್ನ ಕೊಡಬೇಕೋ ಅವರಿಗಷ್ಟೇ ಕೊಡ್ತೇನೆ, ಯಾರಿಗೆ ಪರಿಹಾರ ಮಾಡಬೇಕೋ ಅವ್ರಿಗೆ ಪರಿಹಾರ ಮಾಡ್ತೇನೆ. ಈ ಅರ್ಥದಲ್ಲೇ ನಾನು ವಿಘ್ನಾಧಿಪ ಅಂತ ಇದನ್ನು ತೋರಿಸ್ತಿದ್ದಾನೆ ಇಲ್ಲಿ ಅಂತಂದರು. ಹ್ಯಾಕೆ ತೋರಿಸಿದ ನೋಡಿ, ನಿಮಗೆ ಗೊತ್ತಿರುವ ಪ್ರಸಿದ್ಧ ಕಥೆ, ಪುರಾಣದ ಕಥೆ. ರಾವಣನಿಗೆ ಏನು ಮಾಡಿದ? ಅವನ ಮನಸ್ಸಿನ ಅಭಿಲಾಷೆ ಏನಿತ್ತು? ಆತ್ಮಲಿಂಗ ತಗೊಂಡು ಪಾರ್ವತಿನ ತನ್ನವಳನ್ನು ಮಾಡ್ಕೋತೀನಿ ಅಂತ ಹಠ ಮಾಡಿದ್ದ. ವಿಘ್ನ ತನ್ನೋ ಇಲ್ಲ. ಪೌಲಸ್ಥೇಚ್ಛಾಂತರಾಯ. ಪೌಲಸ್ತ್ಯ ಅಂತ ರಾವಣನಿಗೆ ಹೆಸರು. ಪುಲಸ್ತ್ಯರ ವಂಶದಲ್ಲಿ ಬಂದಾತ ಅಂತ. ಅವನ ಇಚ್ಛಾ ಅಂತರಾಯ, ಅವನ ಇಚ್ಛೆಗೆ ವಿಘ್ನ ತಂದು ಕೊಟ್ಬಿಟ್ಟ. ಸುರಮುನಿ ನಿಖರ ಅಭೀಷ್ಟ ಸಂಪ್ರಾಪ್ತ್ಯುಪಾಯ. ದೇವತೆಗಳು, ಮುನಿಗಳು ಏನು ಅಭೀಷ್ಟವನ್ನು ಬೇಡ್ತಾರೋ ಅವರಿಗೆ ಆ ಅಭೀಷ್ಟ ಪಡೀಲಿಕ್ಕೆ ಬೇಕಾಗೋ ಉಪಾಯವನ್ನು ಇವನೇ ಮಾಡಿಕೊಡ್ತಾನಂತ. ಇವನೇ ಉಪಾಯನಾಗಿರ್ತಾನೆ. ನಿಮಗದು ಬೇಕಾ, ನಾ ಕೊಡಿಸ್ತೀನಿ ಅಂತಾನಂತ. ದೇವತೆಗಳು, ಮುನಿಗಳು ಕೂಡ ಗಣಪತಿ ಮೊದಲು ಪೂಜೆಗೊಳ್ಳಿ ಅಂತ ಅಪೇಕ್ಷೆ ಪಡ್ತಾರೆ. ಶ್ರೇಯೋ ವಿಘ್ನಾಧಿರಾಜ ಪ್ರದಿಶತು ಸತತಂ ಭೂರಿ ಗೌರೀ ತನೂಜಃ. ಭೂರಿ ಗೌರೀ ತನೂಜಃ. ಭೂರಿ ಶ್ರೇಯ ನಃ ಪ್ರದಿಶತು. ಬಹಳಷ್ಟು ಶ್ರೇಯಸ್ಸನ್ನು ನಮಗುಂಟು ಮಾಡಲಿ. ಗೌರೀ ತನೂಜಃ ಅಂತ ಪ್ರಾರ್ಥನೆ ಮಾಡ್ತಾರೆ. ಗೌರೀ ದೇವಿಯ ತನು ದೇಹದಿಂದ ಬಂದಂತಹ ಮಣ್ಣಿನ ಕಣಕಣಗಳನ್ನು ಜೋಡಿಸಿ ಜನ್ಮ ತಳೆದದ್ರಿಂದ ಅವನಿಗೆ ಭೂರಿ ಗೌರೀ ತನೂಜಃ ಅಂತಾರೆ. ಕಥೆ ಬಹಳ ಪ್ರಸಿದ್ಧ ಆದ್ದರಿಂದ ಆ ಶಬ್ದವನ್ನು ಹಾಕಿದರು. ಹೀಗೆ ವಿಘ್ನಾಧಿರಾಜ, ವಿಘ್ನಾಧಿಪ, ವಿಘ್ನಹರ್ತ, ವಿಘ್ನಕರ್ತ ಎಲ್ಲ ಶಬ್ದಗಳು ಯಾವ ಅರ್ಥದಲ್ಲಿದೆ, ವಿಘ್ನೇಶ್ವರನನ್ನು ನಾವು ಹೇಗೆ ಪ್ರಾರ್ಥಿಸಬೇಕು, ಯಾರಿಗೆ ವಿಘ್ನ ಉಂಟು ಮಾಡ್ತಾನೆ, ಯಾರ ವಿಘ್ನ ಕಳೀತಾನೆ, ಮೋಕ್ಷ ಮಾರ್ಗದಲ್ಲಿ ಸಾಗೋ ಸಜ್ಜನರಿಗೆ ಹೇಗೆ ಉಪಾಯನಾಗಿದ್ದಾನೆ, ಇದನ್ನು ತಿಳಿದು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದೊಂದು ಶ್ಲೋಕ ಸ್ಮರಣೆಯಲ್ಲಿ ದಿನಾ ಇರಬೇಕು. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ತಸ್ಮಾದ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ. ಪೌಲಸ್ಥೇಚ್ಛಾಂತರಾಯ ಸುರಮುನಿ ನಿಖರಾಭೀಷ್ಟ ಸಂಪ್ರಾಪ್ತ್ಯುಪಾಯ. ಶ್ರೇಯೋ ವಿಘ್ನಾಧಿರಾಜ ಪ್ರದಿಶತು ಸತತಂ ಭೂರಿ ಗೌರೀ ತನೂಜಃ. ಹೀಗೆ ಗಣಪತಿಯನ್ನು, ವಿಘ್ನಹರ್ತನನ್ನು ಪ್ರಾರ್ಥನೆ ಮಾಡಿಕೊಳ್ಳ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ ರಾಜರು. ಇಲ್ಲಿದ ಗೋಕರ್ಣ ಕ್ಷೇತ್ರದಿಂದ ಪ್ರಯಾಣ ಮುಂದುವರಿಸಿದರು. ಕೊಲ್ಹಾಪುರಕ್ಕೆ ಬಂದಿದ್ದಾರೆ. ಬಹಳ ದೂರ ಆಗ್ತದೆ ಗೋಕರ್ಣದಿಂದ ಕೊಲ್ಹಾಪುರ. ಅಲ್ಲಿದ ಪ್ರಯಾಣ ಮಾಡ್ತಾ ಕೊಲ್ಹಾಪುರಕ್ಕೆ ಬಂದಿದ್ದಾರೆ. ಕೊಲ್ಹಾಪುರ ಅಂದರೆ ಅದು ಶೃಗಾಲ ವಾಸುದೇವಪುರ ಅಂತ ಪುರಾಣಗಳಲ್ಲಿ ಕರೆದಿದ್ದಿದೆ. ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಲಕ್ಷ್ಮಿಯ ತವರು ಮನೆ ಅಂತ ಹೇಳಿದ್ದು ಹೌದು. ವಾದರಾಜರು ಆ ಊರಿಗೆ ಬಂದಾಗ ಅಲ್ಲಿ ಪಂಚಗಂಗಾ ತೀರ್ಥ ಅಂತ ಇವತ್ತಿಗೂ ಇದೆ. ಪಂಚಗಂಗಾ ತೀರ್ಥ. ಆದರೆ ಇವತ್ತದ್ರದ್ದು ರೂಪ ಬದಲಾಗಿದೆ ಅಷ್ಟೇ. ರಾಜರು ಹೋದಾಗ ಬಹಳಷ್ಟು ಸರೋವರಗಳಿದ್ವಂತೆ ಆ ಊರಿನಲ್ಲಿ. ಅಲ್ಲಲ್ಲಿ ಸರೋವರಗಳಲ್ಲಿ ಎಣಿಸ್ಲಿಕ್ಕಾಗದಷ್ಟು ಕಮಲಗಳು ಪುಷ್ಪ ಬೆಳೀತಿತ್ತಂತೆ, ಕಮಲ ಪುಷ್ಪ. ಊರಿಗೆ ಹೋಗ್ತಾ ಒಳಗೆ ಪ್ರವೇಶ ಮಾಡ್ತಿರ್ಲಿಕ್ಕೆ ಕಮಲಗಳು ಕಣ್ಣಿಗೆ ಬೀಳ್ತಿದ್ವು. ಹಾಗೂ ಪರಾಗಗಳು, ಕಮಲದ ಪರಾಗು
ಅವು ಉದುರಿದ್ರಿಂದ ತಂಪು ಗಾಳಿ ಅದರ ಮೇಲೆ ಬೀಸಿ ಬಂದದ್ದು ಸುಗಂಧ ಭರಿತವಾಗಿರ್ತಿತ್ತು. ರಾಜರಲ್ಲಿಗೆ ಹೋಗಿದ್ದಾರೆ, ಆ ಪ್ರಕೃತಿಯ ಸೌಂದರ್ಯವನ್ನು ಸವದು ಕೂಡಲೇ ಅಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾರೆ, ಇದು ನಿಜವಾಗಲೂ ಲಕ್ಷ್ಮೀ ಸನ್ನಿಧಾನ ಇರೋ ದೇಶನೇ ಅಂದ್ರೆ ಅವರು. ಇದು ನಿಜವಾಗಲೂ ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮಿ ಎಲ್ಲಿರ್ತಾಳೆ? ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ. ಎಲ್ಲ ಕಡೆ ಪದ್ಮಪ್ರಿಯೆ, ಕಮಲಾಲಯ ಈ ಶಬ್ದಗಳು ವೇದಗಳಲ್ಲಿ ಬಂದದ್ದು ಕೇಳಿಲ್ವೇ? ಮತ್ತಿಷ್ಟು ಅಸಂಖ್ಯವಾದ ಸರೋವರಗಳಲ್ಲಿ ಎಣಿಸ್ಲಿಕ್ಕಾಗದಷ್ಟು ಕಮಲ ಪುಷ್ಪಗಳು ಇಲ್ಲಿ ಬಿಡ್ತಿದ್ದಾವೆ ಅಂದರೆ, ಕಮಲೆ ಇಲ್ಲದೆ ಕಮಲ ಪುಷ್ಪ ಬಿಡಲಿಕ್ಕೆ ಯಾಕೆ ಸಾಧ್ಯ? ಅಂದಮೇಲೆ ಇಲ್ಲಿ ಕಮಲೆ ಇದ್ದೇ ಇದ್ದಾಳೆ ಅಂತಂದ. ಚಮತ್ಕಾರ ಶ್ಲೋಕದಲ್ಲಿ ಹೇಗಿದೆ ನೋಡಿ. ಅಮಾನ ವನಜಸ್ಥಾನ ಸರಸೀರುಹ ಸಂಕುಲೆ. ಸರಸಿ, ಸರಸಿ ಅಂದರೆ ಸರೋವರಗಳು. ಸರೋವರಗಳು ಯಾವಾಗಲೂ ಕಮಲಗಳನ್ನು ಬಿಡ್ತಾವೆ. ಬಹಳಷ್ಟು ಸರೋವರಗಳಲ್ಲೇ ಕಮಲಗಳು ಬಿಡೋದು, ಕೆರೆಗಳಲ್ಲಿ. ಅಮಾನ, ಮಾನ ಅಂದರೆ ಲೆಕ್ಕ ಹಾಕಲಿಕ್ಕಾಗುವ, ಅಮಾನ ಎಣಿಸ್ಲಿಕ್ಕಾಗದಷ್ಟು ಕಮಲ ಪುಷ್ಪಗಳ ನೆಲೆಯಾದ ಸರೋವರಗಳು ಈ ಊರಿನೊಳಗೆ ತುಂಬಿ ತುಳುಕ್ತಿರೋಣದ್ರಿಂದ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಲಕ್ಷ್ಮಿ ಯಾಕೆ ಬೇರೆ ಬೇರೆ ಊರುಗಳನ್ನು ಬಿಟ್ಟು ಈ ಊರಿಗೇ ಬಂದು ವಾಸ ಮಾಡಿದ್ಲು ಅಂತಂದರೆ, ಇಷ್ಟು ಕಮಲ ಪುಷ್ಪ ಬಿಡುವ ಈ ಸರೋವರ ಬಿಟ್ಟು ಮತ್ತೆಲ್ಲಿ ಹೋಗ್ತಾಳೆ? ಹಾಗಾಗಿ ಇಲ್ಲಿ ಲಕ್ಷ್ಮಿ ಇದ್ದಾಳೆ ಅನ್ನೋ ವಿಷಯದ ಬಗ್ಗೆ ಸಂಶಯ ಪಡೋದು ಬೇಡ. ಇದು ಅದ್ಭುತನೂ ಅಲ್ಲ, ಮತ್ತು ಇಲ್ಲೇ ವಾಸ ಮಾಡ್ತಾಳೆ ಮತ್ತವಳು ಅಂತ ಚಮತ್ಕಾರ ಮಾಡಿಬಿಟ್ರು. ಯಾರಿಗೆ ಯಾವುದು ಇಷ್ಟ ಅವರು ಆ ಊರಿನಲ್ಲೇ, ಅದು ಬೆಳೆಯೋ ಊರಿನಲ್ಲೇ ವಾಸ ಮಾಡ್ತಾರೆ. ಯಾರಿಗೆ ಯಾವುದು ಇಷ್ಟ, ಹೌದು ತಾನೆ, ಇದೇ ಯುಕ್ತಿ. ವಾದರಾಜರು ಅಂದರೆ ಯುಕ್ತಿ ಕುಶಲರವರು. ಈಗ ನಮಗೇನೋ ಒಂದು ಇಷ್ಟ ಇದೆ, ಅದು ಆ ಊರಿನಲ್ಲಿ ಬೆಳೀತದೆ, ನಾವು ಅಲ್ಲಿರೋದೇ ಮತ್ತು ಇನ್ನೆಲ್ಲಿರ್ಲಿಕ್ಕೆ ಸಾಧ್ಯ ಹೇಳಿ? ನೆಟ್ವರ್ಕೇ ಬರದೇ ಇರೋ ಜಾಗದಲ್ಲಿ ಹೋಗಿ ಮೊಬೈಲ್ ಯೂಸ್ ಮಾಡಲಿಕ್ಕಾಗ್ತದ? ಇವತ್ತಿನ ಉದಾಹರಣೆ. ನೀರೇ ಇಲ್ಲದ ಜಾಗದಲ್ಲಿ ಮುಳುಗಿ ಸ್ನಾನ ಮಾಡ್ತೀನಿ ಸಂಕಲ್ಪ ಮಾಡಿದ್ರೆ ಆಗ್ತದ? ಯೋಚಿಸ್ರಿ. ಅದು ಸರಿ ಹೋಗಲ್ಲ. ಒಬ್ಬ ಕವಿ ಹಾಸ್ಯಕ್ಕೆ ಹೇಳಿದ್ದಾನೆ, ಆ ಊರಿನಲ್ಲಿರೋ ಎಲ್ಲರೂ ಭಿಕ್ಷುಕರಂತೆ, ಅವರು ಜೈನಾವಲಂಬಿಗಳಂತೆ, ಜೈನದ ಮತವನ್ನು ಅವಲಂಬಿಸಿರೋರು. ಆ ಊರಿನಲ್ಲಿ ಹೋಗಿ ಒಬ್ಬ ಅಗಸರವ ಅಂಗಡಿ ಓಪನ್ ಮಾಡಿದ್ದಂತೆ. ಅದು ನಡೀತದ ಹೇಳಿ? ಯಾಕೆ ಅಂದರೆ ಹೇಳಿ ಕೇಳಿ ದಿಗಂಬರರೇ ಇರುವ ಊರಿನಲ್ಲಿ ಹೋಗಿ ಲಾಂಡ್ರಿ ಶಾಪ್ ಓಪನ್ ಮಾಡಿದರೆ ಅವನ ಸ್ಥಿತಿ ಏನಾಗಬೇಡ ಹೇಳಿ? ಬಟ್ಟೆ ಹಾಕೊಳ್ಳೋ ಜಾಗದಲ್ಲಿ ಓಪನ್ ಮಾಡಬೇಕಲ್ವೇ? ಹಾಗೆ ಯಾವ ಊರಿನಲ್ಲಿರಬೇಕು, ಯಾವ ಊರಿನಲ್ಲಿರ್ತಾರೆ ಅನ್ನೋ ಯೋಚನೆ ಮಾಡ್ತಾರೆ. ಹಾಗೆ ಇಡೀ ಬ್ರಹ್ಮಾಂಡದೊಳಗೆ ಭಾರತ ಭೂಮಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ತೀರ್ಥ ಕ್ಷೇತ್ರ ಮಹಿಮೆ ಸ್ಥಾನ ಇರುವಾಗ ಆ ಲಕ್ಷ್ಮಿ ಅಲ್ಲೀದ ಬಿಟ್ಟು ವೈಕುಂಠದಿಂದ ಇಲ್ಲಿ ಬಂದು ಇಲ್ಲಿ ನೆಲೆಸ್ತಾ ಇದ್ದಾಳೆ ಅಂದರೆ ಅದ್ಭುತ ಅಂತೇನು ನನಗನ್ನಿಸಿಲ್ಲ. ಅವಳಿಗೆ ಬೇಕಾದದ್ದೇ ಕಮಲ, ಅದು ಬೆಳೆಯುವ ಸ್ಥಾನ ಇದೇ ಆಗಿದೆ, ಅದಕ್ಕೆ ಇಲ್ಲಿ ವಾಸ ಮಾಡಿದ್ದಾಳೆ, ಅದೇನು ಅದ್ಭುತ ಅಲ್ಲ ಅಂತ ಚಮತ್ಕಾರ ಮಾಡಿದ್ದಾರೆ ವಾದರಾಜ. ಇದು ಕವಿತಾ ಚಾತುರ್ಯ. ಅಮಾನ ವನಜಸ್ಥಾನ, ವನಜ ಅಂದರೆ ಕಮಲ. ಅಮಾನ ವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಪದ್ಮಾಲಯಳಾದ ಲಕ್ಷ್ಮಿ ಕೊಲ್ಹಾಪುರದಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಅನ್ನೋದು ಏನು ದೊಡ್ಡ ಆಶ್ಚರ್ಯ. ಇಷ್ಟು ಕಮಲಗಳು ಇದ್ದಾವೆ ಅಂದಮೇಲೆ ಅವಳು ಅಲ್ಲಿದ್ದೇ ಇರ್ತಾಳಪ್ಪ. ಪಂಚಗಂಗಾ ಅಂತ ಯಾಕೆ ಹೆಸರು? ಶಿವ, ಭದ್ರ, ಭೋಗವತಿ, ಕುಂಭಿ, ಸರಸ್ವತಿ ಅಂತ 5 ಉಪನದಿಗಳು ಅಲ್ಲಿ ಹರಿತಾವೆ. ಅದಕ್ಕೆ ಆ ನದಿಗೆ ಪಂಚಗಂಗಾ ಅಂತ ಹೆಸರು ಬಂದಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಜಗತ್ತಿನ ತಾಯಿ,
ಅವಳನ್ನು ಕಂಡಾಗ ರಾಜರು ಮೈಮರೆತು ಸ್ತೋತ್ರ ಮಾಡ್ತಾರೆ. 2 ಶ್ಲೋಕ ಕೊಲ್ಹಾಪುರಕ್ಕೆ ಸಂಬಂಧಪಟ್ಟಂತೆ, ಇದು 2ನೇ ಶ್ಲೋಕ. ಈ ಶ್ಲೋಕ ಎಷ್ಟು ಕಾವ್ಯಮಯವಾಗಿದೆ, ರಾಸಬದ್ಧವಾಗಿದೆ. ಧ್ಯಾತಾ ಧ್ಯಾತಾಂತ ಶಾಂತ ಪ್ರವಿಜನ ಪ್ರಿಯಜನ ವಿಭವಾನ್ ಯಾನ್ವಹಂ ಯಾಹೃದಂತಹ ಖ್ಯಾತಾ ಖ್ಯಾತಾದೃಶಾಭ್ಯುನ್ನತಿ ವಿತರಣ ಶಕ್ತ್ಯಾಲಯ ಯಾಪಯೋಬ್ಧೇ ಜಾತಾ ಜಾತಾದಿದೇವೌ ರಜಮನುಜತತೆ ಶ್ರೇಯಸೇ ಭೂಯಸೇ ಸಾ ಮಾತಾ ಮಾತಾಪಸಾರಾಧಿತಪದ ಕಮಲ ಧೋಕ್ಷಜ ಪ್ರೇಯಸೀ ಸ್ಯಾತ್. ಮೊದಲನೇ ಪಾದದಲ್ಲಿ ಧ್ಯಾತ ಧ್ಯಾತ, 2ನೇ ಪಾದದಲ್ಲಿ ಖ್ಯಾತ ಖ್ಯಾತ, 3ನೇ ಪಾದದಲ್ಲಿ ಜಾತ ಜಾತ, 4ನೇ ಪಾದದಲ್ಲಿ ಮಾತಾ ಮಾತಾ. ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು. ಶ್ಲೋಕ ಮಾಡಬೇಕಾದ್ರೆ ಪ್ರಾಸ ವಿಚ್ಛಿನ್ನ ಆಗಬಾರ್ದು, ಪ್ರಾಸ ಸೇರಿಸಲೇಬೇಕು, ಸಂಧಿ ವ್ಯತ್ಯಾಸ ಆಗಬಾರ್ದು. ಸಂಧಿ ಸಂಧಿ ಮಾಡಲೇಬೇಕು. ಈಗೆಲ್ಲ ಕನ್ನಡದಲ್ಲಿ ಬರ್ತಿದ್ದಾವೆ ನೋಡಿದ್ರಲ್ಲ ಹಾಡುಗಳೆಲ್ಲ, ಸಂಧಿನೇ ಇಲ್ಲ, ಸಂಧಿ ಮಾಡ್ತಾ ಇಲ್ಲ ಈಗ. ಯಾಕೆ ಅಂದರೆ ಸಂಧಿ ಗೊತ್ತಿಲ್ಲ, ಸಮಾಸ ಗೊತ್ತಿಲ್ಲ, ಸಂಧಿ ಗೊತ್ತಿಲ್ಲ. 1000 ಹಾಡು ಮಾಡಿದ್ದಾರೆ, 1000 ಇನ್ನೂ ಜಾಸ್ತಿ ಮಾಡಿದರೆ ಸಂಧಿ ಇಲ್ಲದ, ಸಮಾಸಗಳಿಲ್ಲದ, ಪ್ರಾಸಗಳಿಲ್ಲದ ಹಾಡುಗಳನ್ನು ಮಾಡಬಾರ್ದು, ಪದ್ಯಗಳನ್ನು ರಚನೆ ಮಾಡಬಾರ್ದು. ಅವಮಾನ ಮಾಡಿದ ಹಾಗೆ ಶಾಸ್ತ್ರ ಭಾಷೆಗೆ. ಸಂಧಿ ಸಮಾಸಗಳನ್ನು ಸೇರಿಸಿ ಅದನ್ನು ಸರಿಯಾಗಿ ವಿವೇಕ ಮಾಡಿಕೊಂಡೇ ಮಾಡಬೇಕು. ಎಷ್ಟು ಅದ್ಭುತವಾದ ಕಾವ್ಯ. ರಾಜರಂತಾರೆ, ಆಧ್ಯಾತಾಂತ ಶಾಂತ ಪ್ರಿಯಜನ ವಿಭವಾಯ. ಲಕ್ಷ್ಮೀದೇವಿಯನ್ನು ಇಲ್ಲಿ ಪ್ರಾರ್ಥಿಸುವಾಗ ಹೀಗೆ ಪ್ರಾರ್ಥನೆ ಮಾಡಿರಿ. ಎಷ್ಟು ಮನಸ್ಸಿಗೆ ವ್ಯಥೆ ಆಗಿರ್ತದೆ ಸಂಸಾರದಲ್ಲಿ, ನಮಗೆ ಪರಿಹರಿಸ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಈ ಲಕ್ಷ್ಮೀದೇವಿಯ ಬಳಿಗೆ ಬರ್ರಿ. ಇವಳ ಮಹಿಮೆ ಎಂಥದ್ದು ಅಂದರೆ, ಆಧಿ ಅಂದರೆ ಮನಸ್ಸಿನ ರೋಗ. ಆಧಿ ಮಾನಸಿ ವ್ಯಥಾ ಸ್ಯಾತ್. ಆಧಿ ಅಂದರೆ ಮನಸ್ಸಿನ ರೋಗ, ಮನೋವ್ಯಥೆ. ಅದರಿಂದ ಬಳಲಿ ಬೆಂಡಾದಂತಹ ಎಂಥ ಜ್ಞಾನಿಗಳು ಇಲ್ಲಿಗೆ ಬಂದು ಇವಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಆದಿವ್ಯಾಧಿಗಳನ್ನೆಲ್ಲ ಪರಿಹಾರ ಮಾಡ್ತಾಳಂತೆ. ಅದಕ್ಕೆ ಆಧ್ಯಾತಾಂತ ಶಾಂತ, ಆಧ್ಯಾತಾಂತ. ಆಧ್ಯಾತಾಂತ ಅಂದರೆ ಮನಸ್ಸಿನ ವ್ಯಥೆಯಿಂದ ಬಹಳ ಬಳಲಿ ತಾಂತ, ಬಳಲಿ ಬೆಂಡಾದಂತಹ ಶಾಂತ ಪ್ರಿಯಜನ ವಿಭವಾಯ. ಶಮದಮ ಸಂಪನ್ನರಾದ ವಿಷ್ಣು ಭಕ್ತರಿಗೋಸ್ಕರ, ಅವರಿಗೆ ಐಶ್ವರ್ಯಕ್ಕೋಸ್ಕರವಾಗಿ ಯಾವ ಈ ಲಕ್ಷ್ಮಿಯು ಹೃದಯದ ಮಧ್ಯದಲ್ಲಿ ಅನ್ವಹಂ ಧ್ಯಾತ, ದಿನನಿತ್ಯ ಧ್ಯಾನ ಮಾಡಬೇಕಂತೆ ಲಕ್ಷ್ಮಿಯನ್ನು. ಧ್ಯಾನ ಮಾಡ್ತಾ ಇದ್ದಾರಂತೆ ಇವತ್ತಿಗೂ. ಎಲ್ಲರೂ ಧ್ಯಾನ ಮಾಡ್ತಾರೆ, ವಿಶೇಷವಾಗಿ ಇವರು ಧ್ಯಾನ ಮಾಡ್ತಾರೆ. ಖ್ಯಾತಾ ತಾದೃಶಾಭ್ಯುನ್ನತಿ ವಿತರಣ ಶಕ್ತ್ಯಾಲಯ ಯಾಪಯೋಬ್ಧೇ. ಖ್ಯಾತಾಖ್ಯ, ಬಹಳ ಪ್ರಸಿದ್ಧವಾದ ಹೆಸರಿನವಳು. ತಾದೃಶ ಅಭ್ಯುನ್ನತಿ ವಿತರಣ ಶಕ್ತ್ಯಾಲಯ. ತನ್ನ ಹೆಸರು ಹೇಗಿದೆ ಆ ಹೆಸರಿಗೆ ತಕ್ಕಂತೆ ಅವರವರಿಗೆ ಬೇಕಾದ ಶ್ರೇಯಸ್ಸನ್ನು, ಅಭ್ಯುದಯವನ್ನು ಕರುಣಿಸುವ ಸಾಮರ್ಥ್ಯ ಇವಳದ್ದು. ಶ್ರೀ, ಮಾತಾ, ರಮಾ ಇವೆಲ್ಲ ಅವಳ ಹೆಸರು. ಹರಿಪ್ರಿಯ ಇವೆಲ್ಲ ಅವಳ ಹೆಸರು. ಅವಳ ಹೆಸರಿಗೆ ತಕ್ಕಂತೆ ಅವಳು ಶ್ರೇಯಸ್ಸನ್ನು ಕೊಡ್ತಾಳಂತೆ. ತಾಯಿ ನೀನು ಅಂತ ಬಂದರೆ ಬಂದಂಥ ಭಕ್ತರನ್ನು ಮಗುವಿನಂತೆ ರಕ್ಷಣೆ ಮಾಡ್ತಾಳೆ. ಸಂಪತ್ತಿನ ದೇವತೆ ನೀನು ಅಂತ ಬಂದರೆ ಸಂಪತ್ತು ಕೊಟ್ಟು ಸಲಹುತ್ತಾಳಂತೆ. ಶತ್ರುಗಳನ್ನು ಪರಿಹರಿಸೋಳು ಅಂತ ಬಂದರೆ ಪರಿಹರಿಸಿ ಅವರನ್ನು ಅನುಗ್ರಹ ಮಾಡ್ತಾಳೆ. ವೇದದ ಅಭಿಮಾನಿ ನೀನು ಅಂತ ಬಂದರೆ, ವೇದಮಾನಿ ಅಂತ ಬಂದರೆ ವೇದದ ತಿಳುವಳಿಕೆ ಕೊಟ್ಟು ಅವರನ್ನು ಅನುಗ್ರಹಿಸ್ತಾಳೆ. ನೀವು ಯಾವ ಹೆಸರಿನಿಂದ ನನ್ನನ್ನು ಆರಾಧಿಸ್ತೀರಿ ಆ ಹೆಸರಿನಿಂದ ಅಲ್ಲಿರುವ ಮಹಿಮೆಯನ್ನು ನಿಮಗೆ ಪ್ರಕಟ ಮಾಡ್ತೇನೆ ಅಂತಿದ್ದಾಳಂತೆ ಮಹಾಲಕ್ಷ್ಮಿ.
ವಿಶೇಷ. ಧನುರ್ಮಾಸದಲ್ಲೇ ಹೇಳಬೇಕಾದ ಒಂದು ಶ್ರೀ ಸ್ತೋತ್ರ ಅಂತ ಬಹಳ ಪ್ರಸಿದ್ಧ. ನಡೀತಾ ಇರೋದು ಧನುರ್ಮಾಸ. ಅವಳ ನಾಮಗಳು ಬಹಳ ಅದ್ಭುತವಾದ ನಾಮಗಳು. ಅವುಗಳನ್ನು ಸ್ಮರಣೆ ಮಾಡಿದರೆ ಅಲ್ಲಿರುವ ನಾಮಕ್ಕೆ ತಕ್ಕ ಫಲ ಕೊಡ್ತಾಳಂತೆ. ಅದಕ್ಕೆ ತಾದೃಶಾಭ್ಯುನ್ನತಿ ವಿತರಣ ಶಕ್ತ್ಯಾಲಯ ಯಾ ಪಯೋಬ್ಧೇಹೇ ಜಾತ. ಕ್ಷೀರ ಸಮುದ್ರದಿಂದ ಜನಿಸಿದವಳು ಇವಳು. ಅಜಾತಾದಿದೇವೌ ರಜಮನುಜ ತತೇಹೇ ಮಾತಾ. ಅಜಾತ ಅಂತ ಜನನ, ಭಗವಂತನಿಂದ ಜನ್ಮ ತಳೆದ ಚತುರ್ಮುಖ ಬ್ರಹ್ಮ, ಅವನೇ ಮೊದಲಾದ ಸಮಸ್ತ ದೇವತೆಗಳ ತಾಯಿಯ ಸ್ಥಾನದಲ್ಲಿರುವವಳು ಮಹಾಲಕ್ಷ್ಮಿ, ತಾಯಿ ಅವಳು. ಅಂತಹ ಮಾತಾ ತಾಪಸಾರಾಧಿತ ಪದ ಕಮಲ. ಕೊಲ್ಹಾಪುರಕ್ಕೆ ರಾಜರು ಬಂದಾಗ ಬಹಳಷ್ಟು ತಪಸ್ವಿಗಳಿದ್ದರಂತಲ್ಲಿ ಇವಳನ್ನು ಸೇವೆ ಮಾಡಿಕೊಂಡು. ಹಾಗಾಗಿ ತಾಪಸಾರಾಧಿತ ಪದ ಕಮಲ ಸಾ ಅಧೋಕ್ಷಜ ಪ್ರೇಯಸಿ. ಅಧೋಕ್ಷಜನಾದ ಶ್ರೀಹರಿಗೆ ಪ್ರಿಯತಮಳಾದ ಮಹಾಲಕ್ಷ್ಮಿ ನನಗೆ ಶ್ರೇಯಸ್ಸನ್ನು, ಮುಕ್ತಿಯ ಮಾರ್ಗವನ್ನು ಕರುಣಿಸಲಿ ಅಂತ ಇದನ್ನು ಯಮಕಾಲಂಕಾರ ಅಂತ ಕರೀತಾರೆ. ಇದಕ್ಕೆ ಹೀಗೆ ಬರಲ್ಲ. ಶ್ಲೋಕಗಳನ್ನು ಮಾಡುವಾಗ ಹಿಂಗೆ ಪದಗಳನ್ನು ಎಲ್ರಿಗೂ ಜೋಡಿಸ್ಲಿಕ್ಕೆ ಬರಲ್ಲ. 2 ಜೋಡಿಸಿರ್ತಾರೆ, 3ನೇದಕ್ಕೆ ಎಡವಟ್ಟಾಗಿರ್ತದೆ. ಭಗವತ್ಪಾದರು ಯಮಕಾಲಂಕಾರದಲ್ಲಿ ಶ್ಲೋಕ ಮಾಡಿದ್ದನ್ನು ಕೇಳ್ತೇವೆ. ಪ್ರತಿ ಪದದ ಮುಂದಿನ ಆ ಪ್ರಾಸ ಹಾಗೆಯೇ ಹಿಂದಿಂದೇನು ಬಂದಿರ್ತದೋ ಮುಂದೆ ಹಾಗೇ ಬರ್ತದೆ. ಆ ಯಮಕವನ್ನು ಅಷ್ಟು ಸುಲಭ ಎಲ್ರಿಗೂ ಅದರದ್ದು ಗ್ರಿಪ್ ಇದೆ. ಈ ಕಡೆ ಪಕಡ ಅಂತ ಕರೀತಾರೆ. ಸಂಗೀತದಲ್ಲಿ ಕೆಲವು ಗ್ರಿಪ್ ಇರ್ತದೆ, ಎಲ್ರಿಗೂ ಹೇಳಲಿಕ್ಕೆ ಬರಲ್ಲ. ಅದು ಸಿದ್ಧಿ, ರಾಜರಿಗೆ ಆ ಸಿದ್ಧಿ ಇತ್ತು. ಹೀಗೆ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದಗಳಲ್ಲಿ ಪ್ರಾಸಬದ್ಧವಾಗಿ ಯಮಕಾಲಂಕಾರದಿಂದ ಶ್ಲೋಕ ಮಾಡಿ ಮಹಾಲಕ್ಷ್ಮಿಯನ್ನು ವರ್ಣನೆ ಮಾಡಿದ್ದಾರೆ. ಈ ರೀತಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಬೇಕು. ಅವರವರ ಶ್ರೇಯಸ್ಸನ್ನು ಅವಳಿಂದ ಪಡೀಲಿಕ್ಕಾಗ್ತದೆ. ಕೊಲ್ಹಾಪುರಕ್ಕೆ ಬಂದಾಗ ಈ ಶ್ಲೋಕದಿಂದ ಅವಳ ಸ್ಮರಣೆ ಮಾಡಲಿ ಅಂತ ವರ್ಣನೆ ಮಾಡಿದ್ದಾರೆ. ಮಹಾಲಕ್ಷ್ಮೀ ದೇವಿಯ ಬಗ್ಗೆ ಪುರಾಣಗಳು ಸಾಕಷ್ಟು ಹೇಳ್ತಾರೆ, ವೇದಗಳು ಹೇಳ್ತವೆ, ಶ್ರೀ ಸೂಕ್ತ ಹೇಳ್ತದೆ. ಆದರೆ ಆ ಸೂಕ್ತಗಳಲ್ಲಿರುವ ಸಾರ ಭಾಗವನ್ನು ವಾದರಾಜರು ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ. ಅಲ್ಲಿನ ಮುಂದೆ ಪ್ರಯಾಣ ಮಾಡ್ತಾ ತಾಪ ಅಂತ ಒಂದು ನದಿ ತೀರಕ್ಕೆ ಬಂದರು. ತಾಪಾ ನದಿ ಅಂದರೆ ಹೆಸರಿಗೆ ತಕ್ಕಂತೆ ತಾಪ. ಅದಕ್ಕೆ ವಾದರಾಜರು ಚಮತ್ಕಾರ ಮಾಡಿದರು. ತಾಪ ಅನ್ನೋ ಶಬ್ದ ತಾಪ ಕೊಡ್ತಾಳೆ ಅನ್ನೋ ಅರ್ಥ ಆಗಿಬಿಡ್ತದೆ. ನದಿಗಳಿಗೆ ತಾಪ ಕೊಡೋದು ಅನ್ನೋದು ಗುಣನ ದೋಷನ? ಅರೆ, ಇದು ದೋಷ ಆಯಿತು. ಹೆಸರಿಗೆ ವ್ಯಾಖ್ಯಾನಿಸ್ಲಿಕ್ಕೆ ಹೊರಟ್ರೆ ದೋಷ ಆಯಿತು. ಅದಕ್ಕೆ ಅವಳನ್ನೇ ಮಾತನಾಡಿಸಿದ್ರಂತೆ ವಾದರಾಜರು. ಹೋಗಿ ನಿನಗೆ ಯಾಕೆ ಈ ಹೆಸರು ಇಟ್ಟರು ಅಂತ. ಒಳ್ಳೆಯ ಹೆಸರು ಇಡ್ಬೋದಾಗಿತ್ತಲ್ಲ, ನಿನಗೆ ಯಾಕೆ ಹೆಸರು ಇಟ್ಟರು? ಎಂಥ ಚಮತ್ಕಾರ. ಕಥಂ ತಾಪಾಭಿಧಾತೆಂಬ ತಾಪಘ್ನ್ಯಾ ಇತಿ ಸಂಶಯ. ಹೇ ನದಿ, ನೀನು ನಾನು ಬಂದಾಗ ನನ್ನ ತಾಪವನ್ನು ಕಳೆದಿ, ಹಾಗಾಗಿ ನಿನಗೆ ತಾಪಘ್ನಿ ಅಂತ ಕರಿಬೇಕಿತ್ತು. ಹೋಗಿ ನಿನ್ನನ್ನು ತಾಪ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರಂತೆ. ಆಮೇಲೆ ಅವರೇ ಉತ್ತರ ಕೊಟ್ಟರು ವಾದರಾಜ. ಬಹುಶಃ ಹೀಗಿರ್ಬೋದೋ ಏನೋ ಅಂತ. ಏನು? ಅಘ ತಾಪ ಪ್ರದಾಯಿನ್ಯಾ ತವ ಸಂದರ್ಶನಾತ್ ಗತಃ. ತವ ಸಂದರ್ಶನಾತ್, ನಿನ್ನನ್ನು ನೋಡಿದ ಮೇಲೆ ಮಾಡಿದ ಪಾಪಗಳು ತಪ್ಪಿಸ್ಲಿಕ್ಕೆ ಶುರುವಾಯಿತು. ನೀನು ತಾಪ ಕೊಡೋಳು. ಹೌದು, ಯಾರಿಗೆ? ನಿನ್ನನ್ನು ಸಂದರ್ಶನ ಮಾಡಿದವರ ಪಾಪಗಳಿಗೆ ತಾಪ ಕೊಡುತ್ತಿ ಅಂತ. ಅಘ ತಾಪಪ್ರದಾಯಿನ್ಯ, ಪಾಪಗಳಿಗೆ ತಾಪ ಕೊಡೋಳು ನೀನು ಅನ್ನೋ ಕಾರಣಕ್ಕೆ ನಿನ್ನನ್ನು ತಾಪ ಅಂತ ಕರೆದದ್ದು ಸರಿ ಇದೆ. ನನ್ನ ಸಂಶಯ ನಿನ್ನ ನೋಡಿದ ಮೇಲೆ ಹೋಯಿತು ಅಂತಂದ್ರಂತೆ. ಅಂದರೆ ಕ್ಷೇತ್ರಕ್ಕೆ ಹೋಗುವ ಮುಂದೆ ಎಲ್ಲಿಗೆ ಹೋಗೋದು ಅಂತ ಆಲೋಚನೆ ಮಾಡಿರ್ತೀವಿ. ಯಾರೋ ಹೇಳಿರ್ತಾರೆ, ಮುಂದೆ ಇಲ್ಲೊಂದು ನದಿ ಬರ್ತದೆ ತಾಪ ಅಂತ, ತಾಪಿ ನದಿ, ತಾಪಾ ನದಿ ಅಂತ ಹೇಳಿರ್ತಾರೆ. ದಾರಿ ಉದ್ದಕ್ಕೂ ಯೋಚನೆ ಮಾಡ್ತಾ ಬಂದಿದ್ದಾರೆ, ಏನು ನದಿಗೆ ಯಾರಾದರೂ ತಾಪ ಅಂತ ಕರೀತಾರ? ತಾಪ ಕಳಿಯೋಳಲ್ವೇ? ಆಮೇಲೆ ಅವಳನ್ನು ನೋಡಿದರು ವಾದರಾಜರು. ನೋಡಿದ ಮೇಲೆ ಅವ್ರಿಗೆ ಕಲ್ಪನೆ ಬೇರೆ ಮೂಡ್ತು. ಅಯ್ಯಯ್ಯೋ,
ತಾಪ ಕೊಡ್ತಾಳೆ ಅಂತ ತಾಪ ಅಲ್ಲ, ನಾನು ಹಾಗೆ ಸಂಶಯ ಪಟ್ಟಿದ್ದೆ. ತಾಪ ನಮಗೆ ಕೊಡಲ್ಲ, ಪಾಪಗಳಿಗೆ ತಾಪ ಕೊಡ್ತಾಳೆ ಇವಳನ್ನು ನೋಡೋದ್ರಿಂದ ಅದಕ್ಕೆ ತಾಪ ಅನ್ವರ್ಥಕ ಆಯಿತು. ನೋಡಿ, ಸಂಚಾರ ಮಾಡುವಾಗ ಕ್ಷೇತ್ರ ತೀರ್ಥಗಳಿಗೆ ಹೋಗುವಾಗ ಅವುಗಳ ನಾಮದ ಬಗ್ಗೆ ಅಬ್ಸರ್ವೇಷನ್, ನಾಮದ ಬಗ್ಗೆ ಒಂದು ಗಮನ ಇರಲಿ, ಅವುಗಳ ಕಾರ್ಯದ ಮೇಲೆ ಗಮನ ಇರಲಿ. ಕ್ಷೇತ್ರಗಳು ಮಾಡುವ ಕಾರ್ಯಗಳೇನು, ತೀರ್ಥಗಳು ಮಾಡುವ ಕೆಲಸಗಳೇನು, ನಮ್ಮ ಮೇಲೆ ಅವುಗಳ ಪ್ರಭಾವ ಏನು, ಅದನ್ನು ಗಮನಿಸಲಿ ಅನ್ನಲಿಕ್ಕೆ ವಾದರಾಜರು ತಾಪಾ ನದಿಯ ವರ್ಣನೆಯನ್ನೇ ಹೀಗೆ ಮಾಡಿಬಿಟ್ರು. ವಿಂಧ್ಯ ಪರ್ವತದಲ್ಲಿ ಈ ನದಿ ಹುಟ್ಟುತ್ತದೆ. ತಾಪಾ ನದಿ ಹುಟ್ಟೋದು ವಿಂಧ್ಯ ಪರ್ವತದಲ್ಲಿ. ಅಲ್ಲಿಂದ ಹುಟ್ಟಿ ಬಂದು ಪಶ್ಚಿಮ ಸಮುದ್ರವನ್ನು ಸೇರ್ತಾಳೆ. ಇವಳಿಗೆ ತಾಪ ಅಂತ ಹೇಳೋ ಹೆಸರಿದೆ, ತಪತಿ ಅಂತ ಹೇಳೋ ಹೆಸರಿದೆ ಪುರಾಣಗಳಲ್ಲಿ. ಸೂರ್ಯ ದೇವರಿಗೆ ಛಾಯಾ ಅಂತ ಒಬ್ಬಳು ಹೆಂಡತಿ. ಆ ಛಾಯಾ ಸೂರ್ಯನ ಮಗಳಾಗಿ ಹುಟ್ಟಿದವಳು ಇವಳು ತಪತಿ, ತಾಪ ಅಂತ ಆದ್ಲು. ಯಮುನೆ ಅವಳು ಸೂರ್ಯಪುತ್ರಿನೇ, ಹಾಗಾಗಿ ಯಮುನಾ ನದಿಗೆ ಇವಳು ಸಹೋದರಿ ಆಗಬೇಕಂತ. ಯಮುನಾ ನದಿ ಬಹುಶಃ ಅಕ್ಕ, ತಪತಿ ನದಿ ಇವಳು ತಂಗಿ ಅಂತ ಅಭಿಪ್ರಾಯ. ಒಂದು ಸಲ ಹೀಗೆ ನಡೀತು. ಕೆಲವೊಮ್ಮೆ ಅಕ್ಕ ತಂಗಿ ಜಗಳಾಡ್ತಾರೆ ಮನೆಯೊಳಗೆ. ನಮ್ಮನೆಯಲ್ಲೂ ನಡೀತಿರ್ತದೆ. ಅಣ್ಣ ತಮ್ಮ ಜಗಳಾಡ್ತಾರೆ, ಅಣ್ಣ ತಂಗಿ ಜಗಳಾಡ್ತಾರೆ. ಪುರಾಣದಲ್ಲಿ ಹಾಗೊಂದು ಕಥೆ. ಒಮ್ಮೆ ವಿವಾದ ಆಯಿತು. ಈ ವಿವಾದದಲ್ಲಿ ಯಮುನೆ ಇಬ್ಬರು ಒಮ್ಮೆ ವಿವಾದ ಮಾಡಿಕೊಂಡಾಗ ಈ ವಿವಾದದೊಳಗೆ ಇಬ್ಬರಿಗೂ ಬಗೆಹರಿಸ್ಲಿಕ್ಕಾಗದೇ ಇದ್ದದ್ದಕ್ಕೆ ಕೊನೆಗೆ ಏನು ಮಾಡಬೇಕು, ಸೂರ್ಯ ತಂದೆ ಏನು ಮಾಡಬೇಕು, ಈ ಪರಿ ಜಗಳಾಡಿದರೆ ಹೆಂಗೆ, ಜಗಳಾಡಬೇಡ್ರಿ, ನೀನು ನದಿಯಾಗು ಅಂತ ಹೇಳಬೇಕಂತ. ಅಂದರೆ ನದಿಯಾಗೋದು ಅಭಿಪ್ರಾಯ ಏನು ಗೊತ್ತಾಯ್ತಲ್ಲ, ಜಗಳ ಕಡಿಮೆ ಆಗಬೇಕಾದ್ರೆ ನದಿ ನೋಡಬೇಕಂತ. ಅಂತೂ ಇಬ್ಬರನ್ನು ನದಿಯಾಗ್ರಿ ಅಂತ ಹೇಳಿಬಿಟ್ಟ. ಅದಕ್ಕೆ ನದಿ ಆದರು. ತಪತಿ ಸವರ್ಣ ಅಂತ ಒಬ್ಬನನ್ನು ವಿವಾಹ ಮಾಡಿಕೊಂಡು ಸವರ್ಣನಿಂದ ಮಗುವನ್ನು ಪಡಿತಾಳೆ. ತಪತಿ ಸವರ್ಣನ ಮಗುವಿಗೆ ಹೆಸರು ಕುರು ಅಂತ ಇಟ್ಟಿದ್ರಂತೆ. ಕುರು ಅಂತ. ಅವನಿಗೆ ತಾಪತ್ಯ ಅಂತ ಮಹಾಭಾರತದೊಳಗೆ ಕರೆದದ್ದು ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಯಾಕೆಂದರೆ ತಪತಿಯಿಂದ ಹುಟ್ಟಿದ್ದಕ್ಕೆ ಅವನು ಕುರು ವಂಶ ವಿಸ್ತಾರವಾಗಿ ಬೆಳೆದದ್ದನ್ನು ನಾವು ನೋಡ್ತೇವೆ. ಹೀಗೆ ತಾಪಾ ನದಿಯ ಬಗ್ಗೆ ವಿವರಣೆಯನ್ನು ಸ್ವಲ್ಪ ತಿಳಿದುಕೊಳ್ಬೋದು. ಈ ತಾಪಾ ನದಿಯ ಮತ್ತೊಂದು ವಿಶೇಷ ಅಂದರೆ ವಿಂಧ್ಯಾಚಲದಲ್ಲಿ ಹುಟ್ಟುವ ನದಿಗಳಲ್ಲಿ ನರ್ಮದಾ ಅಂತ ಮತ್ತೊಂದು ನದಿ ಈಗ ಮುಂದೆ ಬರ್ತದೆ. ಆ ನರ್ಮದೆ ಮತ್ತು ತಾಪ ಎರಡು ಬೇರೆ ಬೇರೆಗಳಲ್ಲ. ಹಾಗಾಗಿ ನರ್ಮದೆ ತಪತಿ ನದಿಯ ಮತ್ತೊಂದು ರೂಪ ಅಂತ ಭವಿಷ್ಯತ್ ಪುರಾಣದೊಳಗೆ ಹಾಗೆ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ತಾಪಾ ನದಿ ಮತ್ತು ನರ್ಮದಾ ನದಿ ಎರಡೂ ವಿಶೇಷನೇ. ಒಳ್ಳೆಯ ಭಗವಂತನ ಸನ್ನಿಧಾನ. ಮುಂದೆ ಪ್ರಯಾಣ ಮಾಡ್ತಾ ರಾಜರು ನರ್ಮದಾ ನದಿ ತೀರಕ್ಕೆ ಬಂದ್ರಂತೆ. ತಾಪಾ ನದಿಯನ್ನು ನೋಡಿದರು, ವರ್ಣಿಸಿದರು, ಅದರ ನಾಮದ ವಿವರಣೆ ಕೊಟ್ಟರು. ಅದು ಮುಗಿಸಿ ಮುಂದೆ ಬಂದರು. ಸ್ವಾವಗಾಹನ ಮಾತ್ರೇಣ ಯಾಸ್ವರ್ಗವನಿತಾ ಜನೈಃ ಸಹ ನರ್ಮಗಿರಾಂ ದಾತ್ರಿ ಭಜೇತಾಂ ನರ್ಮದಾ ನದೀ. ಇದು ಒಂದು ಶ್ಲೋಕದಲ್ಲಿ ನರ್ಮದಾ ನದಿ ವರ್ಣನೆ ಮಾಡಿದ್ದಾರೆ. ನರ್ಮದಾ ನದಿ ಹುಟ್ಟೋದು ವಿಂಧ್ಯ ಪರ್ವತದಲ್ಲಿ ಅಮರಕಂಟಕ ಅಂತ ಒಂದು ಪ್ರದೇಶ ಇದೆ. ಇವತ್ತು ನರ್ಮದಾ ಪರಿಕ್ರಮ ಅಂತ ಭಾರತದಲ್ಲಿ ಬಹಳಷ್ಟು ಸಾಧು ಸಂತರು ಮಾಡ್ತಾರೆ. ಅದು ಒಂದು 6 ತಿಂಗಳಾಗ್ತದೆ. ನರ್ಮದಾ ಪರಿಕ್ರಮ ಅಂದರೆ ಅಷ್ಟು ಸುಲಭ ಅಲ್ಲ. ಒಂದು ಬಾರಿ ನರ್ಮದಾ ಪರಿಕ್ರಮ ಮಾಡಿದ ಅಂದರೆ ಮೋಕ್ಷವೇ ಅಂತವನಿಗೆ, ವೈಕುಂಠವೇ. ಸೋಮಪ ಅಂತ ಪಿತೃದೇವತೆಗಳಲ್ಲಿ ಒಂದು ಗುಂಪು. ಆ ಸೋಮಪ ಅನ್ನೋ ಪಿತೃದೇವತೆಗಳ ಮಾನಸ ಪುತ್ರನೇ ನರ್ಮದಾ ಅಂತ ವಿವರಣೆಯನ್ನು ಮಾಡ್ತಾರೆ. ಪುರುಕುತ್ಸು ಅನ್ನೋ ಹೆಸರಿನ ಒಬ್ಬ ರಾಜ ಸೂರ್ಯವಂಶದಲ್ಲಿ ಬರ್ತಾನೆ. ಆ ಪುರುಕುತ್ಸುವನ್ನು ನರ್ಮದೆ ವಿವಾಹ ಮಾಡಿಕೊಂಡಿದ್ಲು ಅಂತ ಪುರಾಣಗಳಲ್ಲಿ ಬರ್ತದೆ. ಪುರುಕುತ್ಸು ನರ್ಮದಾ ವಿವಾಹ ಮಾಡಿಕೊಂಡು ತ್ರಸದಸ್ಯು ಅನ್ನೋ ಮಗನನ್ನು ಪಡೆದರು ಅಂತ ಹರಿವಂಶದಲ್ಲಿ ಹೇಳ್ತಾರೆ.
ನರ್ಮದಾ ನದಿ ಮೇಲಕು ಅನ್ನೋ ಹೆಸರಿನಿಂದಲೂ ಪ್ರಸಿದ್ಧ. ಮೇಲಕು ಅಲ್ಲ, ಮೇಕಲ ಅಂತ ಒಂದು ಹೆಸರಿನಿಂದ ಪ್ರಸಿದ್ಧ. ಇನ್ನೊಂದು ಕಡೆಯಲ್ಲಿ ಮೇಕಲ ಕನ್ಯಾ, ಮತ್ತೊಂದು ಕಡೆಯಲ್ಲಿ ರೇವಾ ಅಂತ ಆ ನದಿಯನ್ನು ಇವತ್ತು ಕರೀತಾರೆ. ಸೂರತ್, ಬರೂಚ್ ಈ ಪ್ರಾಂತದ ಹತ್ರ ಎಲ್ಲ ರೇವಾ ಅನ್ನೋ ಹೆಸರಿನಿಂದ ಈ ನರ್ಮದೆ ಪ್ರಸಿದ್ಧಳಾಗಿದ್ದಾಳೆ. ಅವಳು ಹೋಗಿ ಪಶ್ಚಿಮ ಸಮುದ್ರವನ್ನು ಸೇರ್ತಾಳೆ. ನದಿ ತಾರತಮ್ಯದಲ್ಲಿ ಹಿರಿಯರು ಯಮುನಾ ನದಿಯ ನಂತರದ ಸ್ಥಾನವನ್ನು ರೇವಾ ನದಿ, ನರ್ಮದಾ ನದಿಗೆ ಕೊಡಬೇಕು ಅಂತ ನದಿ ತಾರತಮ್ಯದಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಗಂಗೆ ಚ ಯಮುನೇ ದೇವಿ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದು ಪ್ರಸಿದ್ಧವಾದ ದಿನ ನಾವು ಹೇಳಬೇಕಾದ ಶ್ಲೋಕ. ಗಂಗೆ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಷ್ಟು ನದಿಗಳನ್ನು ದಿನನಿತ್ಯ ನೆನಪಿಸ್ಕೊಳ್ಳೇಬೇಕು ನಾವು. ಸಪ್ತ ನದಿಗಳು ಅಂತ ಪ್ರಸಿದ್ಧ. ಸ್ನಾನ ಕಾಲದಲ್ಲಿ ಇವುಗಳ ಸ್ಮರಣೆ ಮಾಡಿ ನೀರಿನಲ್ಲಿ ಸನ್ನಿಧಾನ ಬಂದಿದೆ ಅಂತ ಭಾವಿಸಿ ಸ್ನಾನ ಮಾಡಬೇಕು. ಇಷ್ಟು ದಿನ ಮಾಡ್ತಿದ್ರೆ ಸ್ನಾನ ಹಾಗೆ ಒಳ್ಳೆಯದೇ. ಯಾರು ಮಾಡ್ತಿಲ್ಲ ನಾಳೆಯಿಂದ ಇದನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳೋಣ ಅಂತ. ಚಿಕ್ಕ ಶ್ಲೋಕ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಬಹಳ ಸುಲಭವಾದ ಶ್ಲೋಕ. 7 ನದಿಗಳ ಹೆಸರು ಹೇಳಿದ್ದಾರೆ. ಮಂತ್ರಾಲಯ ಪ್ರಭುಗಳು ನದಿಗಳನ್ನು ಸ್ತೋತ್ರ ಮಾಡ್ತಾ ನದಿ ತಾರತಮ್ಯ ಸ್ತೋತ್ರ ಅಂತ ಒಂದು ರಚನೆ ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿ ಹೇಳುವಾಗ ನರ್ಮದೆಯ ಬಗ್ಗೆ ಎಲ್ಲಿ ಯಾವ ಸ್ಥಾನದಲ್ಲಿ ಇವಳನ್ನು ಚಿಂತಿಸಬೇಕು. ಕಾಳಿಂದ್ಯೂನಾ ತಥೋಧಮ ನರ್ಮದಾ ಅಂತ ಶ್ಲೋಕ ಮಾಡಿದ್ದಾರೆ. ಕಾಳಿಂದಿ ಅಂದರೆ ಯಮುನಾ ನದಿ, ಅವಳಿಗಿಂತ ಕಡಿಮೆಯ ಸ್ತರದಲ್ಲಿ ನರ್ಮದೆ ಬರ್ತಾಳೆ ಅಂತ ಚಿಂತಿಸಲಿ ಅಂತ ವಿವರಣೆ ಕೊಡ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ನರ್ಮದಾ ನದಿಯಲ್ಲಿರೋ ಭಗವಂತನ ರೂಪ ಯಾವುದು ಅಂತ ಹೀಗೆ ಹೇಳಿದ್ದಾರೆ. ನರ್ಮದಾಯಾಂ ಮಹಾವಿಷ್ಣುಂ ಚತುರ್ಬಾಹುಂ ನೃಪೋತ್ತಮಂ ಅಂತಂದಿದ್ದಾರೆ. ನರ್ಮದೆಯ ಸ್ನಾನಕ್ಕೆ ಹೋದಾಗ ಚತುರ್ಭುಜನಾದ ಮಹಾವಿಷ್ಣು ಅದರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಸ್ಮರಣೆ ಮಾಡಿ ಸ್ನಾನ ಮಾಡಬೇಕು. ಆಗ ನಮಗೆ ನರ್ಮದೆ ಸಿದ್ಧಿಯನ್ನು ಕೊಡ್ತಾಳೆ. ಯಮುನೆಗಿಂತ ಕಡಿಮೆ ಸಪ್ತ ನದಿಗಳಲ್ಲಿ ಸೇರಿದ ಮಹಾನದಿ ಇವಳು. ಚತುರ್ಭುಜನಾದ ಮಹಾವಿಷ್ಣುವಿನ ರೂಪ ಇವಳಲ್ಲಿ ಸನ್ನಿಹಿತವಾಗಿದೆ. ವಿಂಧ್ಯಾಚಲದಲ್ಲಿ ಅಮರಕಂಟಕ ಕ್ಷೇತ್ರದಿಂದ ಹರಿದು ಬರ್ತಾಳೆ. ಇನ್ನೂ ಬಹಳಷ್ಟಿದ್ದಾವೆ. ನರ್ಮದಾ ಸ್ತೋತ್ರ, ನರ್ಮದಾದ ಬಗ್ಗೆ ಇತಿಹಾಸನೇ ಬಹಳ ಇದೆ. ಎಷ್ಟೋ ವ್ಯಕ್ತಿಗಳು ನರ್ಮದಾ ಪರಿಕ್ರಮವನ್ನು ಮಾಡಿ ದೊಡ್ಡ ದೊಡ್ಡ ಸಿದ್ಧಿ ಪಡೆದವರಿದ್ದಾರೆ. ಇವತ್ತು ಗೂಗಲ್ ಸರ್ಚ್ ಮಾಡಿದರೂ ಸಿಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ. ಗಂಗೆ ಸಾಧುಗಳಿಗೆಲ್ಲ ಭುಕ್ತಿಯನ್ನು ಕೊಡ್ತಾಳೆ ಅಂತ ಪ್ರಸಿದ್ಧಿ. ಒಳ್ಳೆ ಭುಕ್ತಿ. ಗಂಗಾ ತೀರಕ್ಕೆ ಹೋಗಿಬಿಟ್ರೆ ಯಾರನ್ನೂ ಉಪವಾಸ ಇಡಲ್ಲಂತೆ ಗಂಗಾ ನದಿ. ಎಲ್ಲ ಬೇಡಪ್ಪ, ಇನ್ನೂ ನಮಗೆ ನಮ್ಮ ಮಕ್ಕಳು ನಮ್ಮನ್ನು ಏನೋ ಮಾಡಿಬಿಡ್ತಾರೆ ಅಂತ ಅನಿಸಿದರೆ ಗಂಗಾ ನದಿಗೆ ಹೋಗಿಬಿಡ್ತಾರೆ. ಅವಳು ಉಪವಾಸ ಇರಿಸಲ್ಲ. ನರ್ಮದೆ ಮಂತ್ರಗಳ ಸಿದ್ಧಿಯನ್ನು ಕೊಡ್ತಾಳೆ. ಹಾಗಾಗಿ ಗಂಗಾ ತೀರದಲ್ಲಿದ್ದ ಸಾಧುಗಳು ಏನಾದರೂ ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಅನಿಸಿದ ಕೂಡಲೇ ವಿಂಧ್ಯಾಚಲಕ್ಕೆ ಬಂದು ನರ್ಮದೆಯ ಬಳಿ ಸಿದ್ಧಿಪಡಿಸ್ಕೊಂಡು ಪುನಃ ಗಂಗಾ ತೀರಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಅಂದರೆ ಸಿದ್ಧ ಪುರುಷರಾದ ಮೇಲೆ ಅಲ್ಲಿ ಹೋಗಿ ನೆಲೆಸ್ತಾರೆ. ಇದು ನಾವು ಉತ್ತರ ಯಾತ್ರೆಯನ್ನು ಮಾಡಿದಾಗ ಸಿದ್ಧಿಗೆ ನರ್ಮದೆ, ಭುಕ್ತಿಗೆ ಗಂಗೆಯನ್ನು ಆಶ್ರಯಿಸ್ತಾರೆ ಇವತ್ತಿಗೂ ಕೂಡ. ಸಿದ್ಧಿ ಎಂದಾಗ ಕೇವಲ ವೈಷ್ಣವ ಮಂತ್ರದ ಸಿದ್ಧಿಯನ್ನಷ್ಟೇ ನಾನು ಹೇಳಲಿಲ್ಲ. ಯಾವ ಮಂತ್ರದ ಸಿದ್ಧಿ ಬೇಕಂದ್ರೂ ನರ್ಮದೆ ತೀರಕ್ಕೆ ಹೋದರೆ ಸಿದ್ಧಿ ಆಗಿಬಿಡ್ತದೆ. ಅದಕ್ಕೆ ಸಾಧುಗಳು ಓಂಕಾರೇಶ್ವರ ಅಂತ ಒಂದು ಪ್ರಸಿದ್ಧವಾದ ಸ್ಥಳ ಇದೆ. ಅಲ್ಲಿ ಸಾಧುಗಳು ಗುಹೆಗಳಲ್ಲಿ ವಾಸ ಮಾಡಿಕೊಂಡು ನರ್ಮದಾ ತೀರದಲ್ಲಿ ಇವತ್ತಿಗೂ ಸಿದ್ಧಿ ಪಡಿತಾ ಇದ್ದಾರೆ.
ಹಾಗಾಗಿ ನರ್ಮದೆಯ ವಿಶೇಷವಾದ ಮಹಿಮೆ ಸಿದ್ಧಿ ಕೊಡುವಂಥದ್ದು. ಬಾಯಿ ಮಾತು ಬರಲ್ಲ. ನರ್ಮದೆಯಲ್ಲಿ ಹೋಗಿ ಸ್ನಾನ ಮಾಡಿ ಕೆಲವು ದಿವಸ ವಾಸ ಮಾಡಿಬಿಟ್ರೆ ಅವ್ರಿಗೆ ಒಳ್ಳೆ ಮಾತುಗಾರಿಕೆ ಬಂದ್ಬಿಡ್ತದೆ. ಆ ನರ್ಮದೆ ನೀರಿನ ಗುಣ ಅದು, ಅಂಥ ಶಕ್ತಿ. ವಾದರಾಜರ ಚಮತ್ಕಾರ ಮಾಡ್ತಾರೆ. ಯಾರು ನರ್ಮದೆಯಲ್ಲಿ ಸ್ನಾನ ಮಾಡಿ ಅವಗಾಹನ ಮಾಡ್ತಾರಲ್ಲ, ಅವಗಾಹನ ಮಾಡಿ ಸ್ನಾನ ಮಾಡ್ತಾರಲ್ಲ, ಅವರಿಗೇನು ಫಲ ಕೊಡ್ತಾಳೆ? ಸ್ವರ್ಗವನಿತಾ ಜನೈಹಿ ಅಂತಾರೆ. ಸ್ವರ್ಗದಲ್ಲಿರುವ ವನಿತಾ ಜನೈಹಿ ಅಪ್ಸರೆ ಸ್ತ್ರೀಯರು ಇವನೊಟ್ಟಿಗೆ ವಿಲಾಸ ಮಾಡ್ತಾರೆ. ಅಷ್ಟೇ ಅಲ್ಲ, ನರ್ಮಗಿರಾಂ ದಾತ್ರೀಂ ನೋಡಿ, ನರ್ಮಗಿರಾಂ ದಾತ್ರೀಂ ನರ್ಮದಾ, ನರ್ಮದ. ಸಂಸ್ಕೃತದಲ್ಲಿ ನರ್ಮ ಅಂದರೆ ಹಾಸ್ಯದ ಮಾತುಗಳಿಗೆ ನರ್ಮ ಅಂತ ಕರೀತಾರೆ. ಕೆಲವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬಾಯಿ ತೆಗೆದ್ರೆ ಒಳ್ಳೆ ಹಾಸ್ಯ, ಒಳ್ಳೆ ಹಾಸ್ಯಭರಿತವಾದ ಮಾತು, ಎಲ್ಲರಿಗೆ ನಗುಮುಖ ಬರೋ ಹಾಗೆ ಮಾತನಾಡ್ತಾರೆ. ಅದು ಎಲ್ರಿಗೂ ಬಂದಿರಲ್ಲ. ಕೆಲವರು ಹಾಸ್ಯ ಮಾಡಲಿಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರ್ತಾರೆ. ಆಮೇಲೆ ಕ್ಷಮೆ ಕೇಳಿ ನಾನು ಹೀಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ, ಅದು ಹಾಸ್ಯ ಅಲ್ಲ, ಅಶ್ಲೀಲ, ಅಸಹ್ಯ ಬೇರೆ, ಹಾಸ್ಯ ಬೇರೆ. ಹಾಸ್ಯ ಅಂತ ಒಂದು ವ್ಯವಸ್ಥೆ ಇದೆ ಲೋಕದಲ್ಲಿ, ಅನುಭವಿಸ್ಬೇಕದನ್ನು. ಹಾಸ್ಯದ ಚಟಾಕಿ. ವಾದರಾಜರು ಭಾರಿ ಹಾಸ್ಯಮಯವಾದ ಮಾತು. ಮುಂದೆಲ್ಲ ಅವರ ಮಾತುಗಳಲ್ಲಿ ಗೊತ್ತಾಗ್ತದೆ ಎಂಥ ಅದ್ಭುತವಾದ ಹಾಸ್ಯ. ರಾಜರಂತಾರೆ, ನಾನಾಗಿ ಹಾಸ್ಯ ಮಾತನಾಡ್ತೇನೆ ಅಂದರೆ ನರ್ಮದೆ ಸ್ನಾನ ಮಾಡಿ ಬಂದಿದ್ದೆ ಅಂತಂತಾರೆ. ಯಾರಿಗಾದರೂ ಇಂಥ ಹಾಸ್ಯದ ಒಳ್ಳೆ ಮಾತುಗಾರಿಕೆ ಬರಬೇಕಾದ್ರೆ ಒಂದ್ಸಲಿಯಾದರೂ ಹೋಗಿ ನರ್ಮದೆಯಲ್ಲಿ ಸ್ನಾನ ಮಾಡಿರಿ ಅಂತಾರೆ ವಾದರಾಜರು. ನೋಡಿ, ಹೇಳುವ ಮಾತು ಸಹ ನರ್ಮಗಿರಾಂ ದಾತ್ರೀಂ, ಸಹ ನರ್ಮಗಿರಾಂ ದಾತ್ರೀಂ. ಒಳ್ಳೆಯ ಹಾಸ್ಯಭರಿತವಾದ ಮಾತುಗಳನ್ನಾಡುವ, ಎಲ್ಲರಿಗೂ ಒಂದು ರೀತಿಯ ಆಕರ್ಷಣೆ ಆಗುವ ಮಾತುಗಳನ್ನಾಡುವ, ವಿಲಾಸ ರೂಪವಾದ ಮಾತುಗಳನ್ನಾಡುವ. ಯಾಕಂದರೆ ಸರಸಭಾರತಿ ವಿಲಾಸ ವಾದರಾಜರ ಗ್ರಂಥಕ್ಕಿಟ್ಟ ಹೆಸರು. ಆ ಒಳ್ಳೆಯ ಉತ್ತಮ ಮಾತುಗಳನ್ನಾಡುವಂಥ ಶಕ್ತಿ ನರ್ಮದೆ ನೀಡ್ತಾಳೆ. ಆ ನರ್ಮದೆಯ ಸೇವೆಯನ್ನು ಮಾಡುವವರಿಗೆ ಇಂಥ ಫಲ ಇದೆ ಅಂತ ಹೇಳ್ತಾರೆ. ಒಂದು ವರ್ಷ ಅರ್ಜುನ ತೀರ್ಥಯಾತ್ರೆ ಮಾಡಿದಾಗ ನರ್ಮದೆಯ ಬಳಿಗೆ ಬಂದು ಸ್ವಲ್ಪ ದಿವಸ ವಾಸ ಮಾಡಿದ್ದ ಅಂತ ಪ್ರಸಿದ್ಧಿ ಮಹಾಭಾರತದಲ್ಲಿದೆ. ಭೃಗುಕಚ್ಛ ಅಂತ ಒಂದು ಉಲ್ಲೇಖವನ್ನು ಭಾಗವತ ಮಾಡ್ತದೆ. ಆ ಭೃಗುಕಚ್ಛ ಹೆಸರು ನಾಮಾಂತರ ಆಗಿ ಇವತ್ತು ಬರೂಚ್ ಅಂತ ಮಾಡಿದ್ದಾರೆ ಬುದ್ಧಿವಂತರು. ಅದು ಬರೂಚ್ ಅಲ್ಲ, ಅದು ಭೃಗುಕಚ್ಛ. ಭೃಗು ಅಂದರೆ ಭೃಗು ಋಷಿಗಳು. ಅವರ ವಂಶದಲ್ಲಿ ಬಂದವರೆಲ್ಲ ಅಲ್ಲಿ ಯಜ್ಞಶಾಲೆಯನ್ನು ಮಾಡಿಕೊಂಡು ನರ್ಮದೆಯ ತೀರದಲ್ಲೇ ಯಜ್ಞ ಮಾಡ್ತಾ ಇದ್ರಂತೆ. ಅದಕ್ಕೆ ಅದನ್ನು ಭೃಗುಕಚ್ಛ ಅಂತ ಕರೆದರು. ನರ್ಮದಾ ನದಿಯ ಉತ್ತರ ದಿಗ್ಭಾಗದ ತೀರ ಎಲ್ಲ ಭಾರ್ಗವರು ಇದ್ರಂತೆ. ಹಾಗಾಗಿಯೇ ಶುಕ್ರಾಚಾರ್ಯರು ಭೃಗುಕುಲದಲ್ಲಿ ಬಂದವರು ಬಲಿಚಕ್ರವರ್ತಿಯನ್ನು ಕರೆಸಿ ಇದೇ ಭೃಗುಕಚ್ಛದಲ್ಲೇನೆ ಯಾಗ ಮಾಡಿಸಿದ್ರಂತೆ. ವಾಮನನಾಗಿ ಭಗವಂತ ಅಲ್ಲಿ ಅವತಾರ ಮಾಡಿ ಬಂದ, ತ್ರಿವಿಕ್ರಮನಾಗಿ ಬೆಳೆದ ಅನ್ನೋ ಕಥೆ ಪುರಾಣಗಳಲ್ಲಿ ಬರ್ತದೆ. ಇನ್ನು ಅಘಮರ್ಷಣ ತೀರ್ಥ ಅಂತ ಮತ್ತೊಂದಿದೆ. ಹಂಸಗುಹ್ಯ ಸ್ತೋತ್ರವನ್ನು ಮಾಡಿದ್ದು ಅಂತ ಭಾಗವತ ಪುರಾಣದಲ್ಲಿ ಬರ್ತದೆ. ದಕ್ಷ ಪ್ರಜಾಪತಿ ಮಾಡಿದ ಹಂಸಗುಹ್ಯ ಸ್ತೋತ್ರ ಅದು ನರ್ಮದಾ ತೀರದಲ್ಲಿ ನಡೆದದ್ದು. ಹೀಗೆ ತಪತಿ ನದಿ, ನರ್ಮದಾ ನದಿ, ಅವುಗಳ ಸ್ಮರಣೆ, ಅವುಗಳ ಸ್ನಾನ, ಅವುಗಳ ಮಹಿಮೆಯ ಚಿಂತನ ನಮಗೆ ಬಹಳಷ್ಟು ಶ್ರೇಯಸ್ಸನ್ನು ಕೊಡ್ತದೆ ಅಂತ ವರ್ಣನೆ ಮಾಡಿದ್ದಾರೆ ವಾದರಾಜರು. ಅದನ್ನು ತಿಳಿಬೇಕು. ನರ್ಮದಾ ಸ್ನಾನ ಮಾಡಿ ಮುಂದೆ ಬಂದು ಪ್ರಭಾಸ ಅಂತ ಕ್ಷೇತ್ರ. ಪಶ್ಚಿಮ ಸಮುದ್ರಕ್ಕೆ ಸರಸ್ವತಿ ನದಿ ಹೋಗಿ ಸೇರ್ತಾಳೆ. ಸರಸ್ವತಿಯ ಜೊತೆಗೆ ಹಿರಣ್ಯ ಅಂತ ಮತ್ತೊಬ್ಬಳು ನದಿ, ವೇದದಲ್ಲಿ ಪ್ರಸಿದ್ಧವಾದ ನದಿಗಳು, ಅವಳು ಬಂದು ಸಂಗಮಿಸ್ತಾಳೆ. ಅಂತೂ ಸಮುದ್ರ ಪಶ್ಚಿಮದ್ದು ಭಾರತದಲ್ಲಿ ಹಿರಣ್ಯ ಮತ್ತು ಸರಸ್ವತಿಗಳ ಸಂಗಮ ಆಗ್ತದೆ. ಅದೊಂದು ಕ್ಷೇತ್ರವಾಗಿದೆ. ಅದರ ಹೆಸರು ಪ್ರಭಾಸ ಅಂತ ಇಟ್ಟಿದ್ದಾರೆ. ಈ ಕ್ಷೇತ್ರಕ್ಕೆ ರಾಜರು ಬಂದಾಗ ಇಬ್ಬಿಬ್ಬರು ನದಿಗಳು ಹೋಗಿ ಒಟ್ಟು ಸೇರ್ತಾವೆ ಸಮುದ್ರಕ್ಕೆ. ಅದನ್ನು ಸೇರಿಸಿ ವರ್ಣನೆ ಮಾಡಬೇಕಲ್ಲ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರ ಪರಾಂಬುಧೇ. ಪರಾಂಬುಧಿ, ಪರ ಅಂದರೆ ಯತ್ರ ಅಪರಾಂಬುಧೇ, ಅಪರ
ಪರ ಮತ್ತು ಅಪರ. ಪರ ಅಂದರೆ ಪೂರ್ವ ಅಂತ ಇಟ್ಟುಕೊಂಡ್ರೆ, ಅಪರ ಅಂದರೆ ಪಶ್ಚಿಮ. ಹಾಗಾಗಿ ಅಪರಾಂಬುಧೇ, ಪಶ್ಚಿಮ ಸಮುದ್ರಕ್ಕೆ ಸರಸ್ವತಿ ಮತ್ತು ಹಿರಣ್ಯ ಅನ್ನೋ 2 ನದಿಗಳು ಬಂದು ಸಂಗಮಿಸ್ತಾವೆ. ಪ್ರಭಾಸಾಖ್ಯಂ ತದಾಭಾತಿ ಪ್ರಭಾ ಆಸಯತೋ ಭುವಃ. ತದಾಭಾತಿ ಪ್ರಭಾ ಆಸ. ಇದಕ್ಕೆ ಪ್ರಭಾಸ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಈ ಕ್ಷೇತ್ರ ಇದ್ದದ್ರಿಂದಲೇ ಭೂಮಿಗೆ ಒಂದು ಪ್ರಭಾ. ಯಾವ ಕ್ಷೇತ್ರ ಭಾರತದಲ್ಲಿ ಇದ್ದದ್ರಿಂದ ಭಾರತ ಭೂಮಿಗೆ ಒಂದು ಪ್ರಭೆ ಬಂದಿದೆ, ಅದಕ್ಕೆ ಇದು ಪ್ರಭಾಸ ಅಂತ ವರ್ಣನೆ ಮಾಡಿದೆ. ಭಾರಿ ಅದ್ಭುತವಾದ ಚಿಂತನೆ. ಈ ಕ್ಷೇತ್ರ ಭೂಮಂಡಲಕ್ಕೆ ಒಂದು ಅದ್ಭುತವಾದ ಕಳೆ ಕಟ್ಟಿದೆ, ಕಳೆ ಕೊಡ್ತಾ ಇದೆ. ಯಾಕೆ 2 ನದಿಗಳು ಬಂದು ಇಲ್ಲಿ ಸೇರ್ತಾವೆ. ಹಿರಣ್ಯ ಮತ್ತು ಕಪಿಲ ಅಂತ ಮತ್ತೆರಡು ಪುರಾಣಗಳಲ್ಲಿ ಹೇಳುವಾಗ ಕಪಿಲ ಅನ್ನೋದ್ರದ್ದು ಉಲ್ಲೇಖ ಇದೆ. ಪ್ರಭಾ ಆಸ ಅಂತ ಬಿಡಿಸ್ಬೇಕಂತೆ ಶಬ್ದವನ್ನು. ಪ್ರಭಾ ಶೋಭೆಯು ಆಸ ಉಂಟಾಗ್ತಾ ಇದೆ. ಯಾರಿಂದ? ಈ ಕ್ಷೇತ್ರದಿಂದ. ಎಲ್ಲಿಗೆ? ಭೂಮಂಡಲಕ್ಕೆ. ಇಡೀ ಭೂಮಂಡಲಕ್ಕೆ ಭೂಷಣಪ್ರಾಯವಾದ ಕ್ಷೇತ್ರ ಅಂದರೆ ಅದು ಪ್ರಭಾಸ ಕ್ಷೇತ್ರ ಅಂತ ಭಾವಿಸ್ತಾರೆ. ನಾವಿವತ್ತು ಅದನ್ನು ಸೋಮನಾಥ ಅಂತ ಕರೀಲಿಕ್ಕೆ ಶುರು ಮಾಡಿದ್ದೀವಿ. ಅದು ಪ್ರಸಿದ್ಧಿ ಇದೆ, ಸೋಮನಾಥ ಅಂತ. ಶ್ರೀಕೃಷ್ಣ ಯಾದವ ಕುಲ ಉಪಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಸ್ಥಳವೂ ಕೂಡ ಪ್ರಭಾಸ ಅಂತ ಮಹಾಭಾರತದಲ್ಲಿ ಬರ್ತದೆ, ಭಾಗವತದಲ್ಲಿ ಬರ್ತದೆ. ಹಾಗಾಗಿ ಪ್ರಭಾಸ ಕ್ಷೇತ್ರಕ್ಕೆ ಒಂದು ಬಾರಿ ಆದರೂ ಹೋಗಬೇಕು. ಯೋಚಿಸ್ರಿ, ಮನುಷ್ಯನ ಬದುಕಿಗೆ ಬೇಕಾಗಿರೋದು 2, ಒಂದು ಸಂಪತ್ತು, ಇನ್ನೊಂದು ವಿದ್ಯೆ. ಈ ಶ್ಲೋಕವನ್ನು ಅನುಸಂಧಾನ ಮಾಡಿದಾಗ ನಿಮಗೆ ಸ್ಪಷ್ಟ ಆಗ್ತದೆ. ಸಂಪತ್ತಿದ್ರೂ ಮನುಷ್ಯ ಒಳ್ಳೆ ಬದುಕು ಕಟ್ಟಿಕೊಳ್ತಾನೆ. ಇಲ್ಲ ಸಂಪತ್ತಿಲ್ಲ, ವಿದ್ಯೆ ಇದೆ ಅಂದರೂ ಕೂಡ ಅವನು ಒಳ್ಳೆ ಬದುಕನ್ನು ಕಟ್ಟಿಕೊಳ್ತಾನೆ. ಒಳ್ಳೆ ವಿದ್ಯೆ ಬೇಕು, ಚೆನ್ನಾಗಿ ಬರಬೇಕು ವಿದ್ಯೆ, ಪರಿಶುದ್ಧವಾಗಿ ಕಲಿಬೇಕು. 2 ಇದ್ರಂತೂ ಇನ್ನೂ ಮೆರುಗು ಬರ್ತದೆ. ಅವನು ಹಿಡಿಯೋರೇ ಇಲ್ಲ. ಈ ಕಡೆ ಸಂಪತ್ತು ಬಂತು, ಆ ಕಡೆ ವಿದ್ಯೆನೂ ಬಂತು ಅಂದರೆ ಅವನು ಹಿಡಿಯೋರೇ ಇಲ್ಲ. ವಾದಿರಾಜರ ಶ್ಲೋಕದ ಒಳ ಅರ್ಥ ಏನು ಅಂತಿದೆ. ಹಿರಣ್ಯ ಅಂದರೆ ಸಂಪತ್ತು, ಸರಸ್ವತಿ ಅಂದರೆ ವಿದ್ಯೆ. ಅವೆರಡರ ಸಂಗಮ ಇಲ್ಲಿ ಸಮುದ್ರದಲ್ಲಿ ಆಗಿದೆ. ಈ ಕ್ಷೇತ್ರಕ್ಕೆ ಯಾರು ಬರ್ತಾನೋ ಅವನು ಬದುಕಿನಲ್ಲೇ ಅದ್ಭುತವಾಗಿ ಮೆರೀತಾನೆ ಅಂತ ಪ್ರಭಾಸ. ಅದಕ್ಕೆ ಪ್ರಭಾಸ. ನೀನು ಬಾ ಈ ಕ್ಷೇತ್ರಕ್ಕೆ, ನಿನ್ನ ಬದುಕಿಗೆ ಬೇಕಾಗುವಷ್ಟು ಹಿರಣ್ಯ ಸಂಪತ್ತನ್ನು ನಾನು ಕೊಡಿಸ್ತೀನಿ. ನಿನ್ನ ಬದುಕಿಗೆ ಬೇಕಾಗುವ, ನಿನ್ನ ಅರ್ಹತೆಗೆ ಬೇಕಾದಷ್ಟು ವಿದ್ಯೆಯನ್ನು, ಸರಸ್ವತಿ ಅಂದರೆ ವಿದ್ಯೆ. ಹಾಗಾಗಿ ವಿದ್ಯೆ ಸಂಪತ್ತು 2 ಸಂಗಮಿಸಿದಂತಹ ಪಶ್ಚಿಮ ಸಮುದ್ರದ ಕ್ಷೇತ್ರ ಭೂಮಿಗೆ ಒಂದು ಅಲಂಕಾರವಾಗಿದೆ ಅಂದರೆ ತಪ್ಪ ಅಂತ ಕೇಳಿದ್ರು ವಾದಿರಾಜ. ಅದಕ್ಕಿದು ಪ್ರಭಾಸ. ಇಷ್ಟು ಸಂಪತ್ತಿದೆ ಅಂತ ಹೇಳಿ ಮತ್ತೆ ಕೊಳ್ಳೆ ಹೊಡಿಲಿಕ್ಕೆ ಬಂದರು. ಅದನ್ನು ಎಷ್ಟು ಸಲ ಕೊಳ್ಳೆ ಹೊಡೆದಿದ್ದಾರೆ ಅಂತ ಇತಿಹಾಸದ ಪುಟಗಳನ್ನು ನೋಡಿದ್ದೇವಲ್ಲ. ಸೋಮನಾಥ ದೇವಾಲಯ, ನಾವು ಹೆಚ್ಚು ಅದರ ಬಗ್ಗೆ ಕಾಮೆಂಟ್ಸ್ ಮಾಡೋದು ಬೇಡ ಈಗ ಸದ್ಯಕ್ಕೆ. ಯಾಕೆಂದರೆ ಮಾಡಿದರೆ ವಾಪಸ್ ಬರಲ್ಲಲ್ಲ. ಅದಕ್ಕೆ ನಾವು ನೀವು ಕೊಟ್ಟಿದ್ರೆ ಕಳ್ತನ ಮಾಡಿ ಕೊಳ್ಳೆ ಹೊಡೆದ ಸಂಪತ್ತೇನಾದರೂ ತಂದು ಕೊಡ್ತಾರಾ? ತೊಗೊಂಡು ಹೋಗಾಯ್ತು. ಕುದುರೆಗಳ ಮೇಲೆ, ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಆನೆಗಳ ಮೇಲೆ, ರಥದಲ್ಲಿ ಎಲ್ಲ ಕೊಳ್ಳೆ ಹೊಡೆದ್ಬಿಟ್ರು. ಇಷ್ಟಾದರೂ ಉಳಿಸಿದೆ ಅಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಷ್ಟೆ. ವಾದಿರಾಜರ ದೃಷ್ಟಿ ಬಹಳ ಅದ್ಭುತ. ಅಂತೂ ಪ್ರಭಾಸ ಕ್ಷೇತ್ರದ ಮಹಿಮೆ ಸ್ಕಂದ ಪುರಾಣದಲ್ಲಿ ಒಂದು ದೊಡ್ಡ ಖಂಡದಲ್ಲಿ ಬರ್ತದೆ, ಪ್ರಭಾಸ ಖಂಡ ಅಂತ. ಅದರ ಸಂಗ್ರಹ ಮಾಡಿ ಹೇಳ್ತಾರೆ. ಚಂದ್ರ ಹಿಂದೆ ತಪಸ್ಸು ಮಾಡಿದ. ಚಂದ್ರನಿಗೆ ಸಂಸ್ಕೃತದಲ್ಲಿ ಸೋಮ ಅಂತ ಹೆಸರು. ಸೋಮ ಚಂದ್ರ ಎಲ್ಲಿ ತಪಸ್ಸು ಮಾಡಿ ಅಲ್ಲಿ ಭಗವಂತನನ್ನು, ಶಿವನನ್ನು ಪ್ರಕಟಗೊಳಿಸಿಕೊಂಡ ಅಂತ ಹೇಳು ಇದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಸೋಮನಾಥ ಕ್ಷೇತ್ರ ಅನ್ನೋ ಹೆಸರು ಬರಲಿಕ್ಕೆ ಕಾರಣವಾಗಿದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಹೀಗೆ ಪ್ರಭಾಸ ಕ್ಷೇತ್ರದ ಚಿಂತನೆ. ರಾಜರ ಕಾಲ ನಾವು ಹಿಂದೆ ನೋಡಿದಂತೆ 1400, 1500 ಅಂತ ತಿಳಿದಿದ್ದೇವೆ. ಆ ಪ್ರಾಂತಗಳಲ್ಲಿ ಸಾಕಷ್ಟು ಆಗಲೇನೆ
ಇತಿಹಾಸದಲ್ಲಿ ನೋಡಿದಂತೆ ದಾಳಿಗಳೆಲ್ಲ ಆಗ್ತಾ ಇದ್ದವು, ಬೇರೆ ಬೇರೆ ಥರದ ದಾಳಿಗಳು. ಅದನ್ನೆಲ್ಲ ರಾಜರು ಗಮನಿಸಿದ್ದಾರೆ ಅನ್ನಲಿಕ್ಕೆ ಈ ಕ್ಷೇತ್ರಗಳಲ್ಲೆಲ್ಲ ಒಂದೊಂದೇ ಶ್ಲೋಕ ಮಾಡಿ ಮಾಡಿ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ದರು ಅಂತ ತಿಳಿದು ಬರ್ತದೆ. ಎಲ್ಲೆಲ್ಲಿ ಅವರಿಗೆ ಅನುಕೂಲತೆಗಳು ಸಿಕ್ಕಿದ್ದಾವೆ ಅಲ್ಲಲ್ಲಿ ವಿಶೇಷವಾಗಿ ವಾಸ್ತವ್ಯ ಮಾಡಿದ್ದಾರೆ. ಎಲ್ಲೆಲ್ಲಿ ಅವರಿಗೆ ಆದರ ಗೌರವಗಳು ತಮ್ಮ ಆನ್ಮೀಕ ತಪಸ್ಸಿಗೆ ಸಮಸ್ಯೆ ಅನಿಸಿದೆ ಅಲ್ಲಿ ಮುಂದೆ ಪ್ರಯಾಣ ಮಾಡಿಬಿಡ್ತಾರೆ. ಇದು ನಾವು ನೀವು ಯಾತ್ರೆ ಮಾಡುವಾಗಲೂ ಮಾಡ್ತೇವೆ ತಾನೆ. ಹಾಗೆ ಅಲ್ಲಿಂದ ಮುಂದೆ ಬಾಣಗಂಗಾಕ್ಕೆ ಬಂದಿದ್ದಾರೆ. ಬಾಣಗಂಗಾ ಅನ್ನೋದು ಪ್ರಭಾಸ ಕ್ಷೇತ್ರದಲ್ಲೇ ಒಂದು ಪ್ರದೇಶ, ಸ್ವಲ್ಪ ದೂರದಲ್ಲಿ ಬರ್ತದೆ. ಕೃಷ್ಣ ತಾನು ಪರಂಧಾಮಕ್ಕೆ ಹೋಗಬೇಕು ಅಂತ ಅಪೇಕ್ಷಿಸಿದ, ಇಚ್ಛೆ ಪಟ್ಟಿದ್ದ. ಒಬ್ಬ ವ್ಯಾಧ ಜರ ಆತ ಬಿಲ್ಲಿಗೆ ಬಾಣ ಹೂಡಿ ಕೃಷ್ಣನ ಪಾದವನ್ನು ಕಂಡು ಅದು ಜಿಂಕೆ ಕಂಡ ಹಾಗಾಯಿತು ಅಂತ ಬಾಣ ಬಿಟ್ಟ ಅಂತ ಕಥೆ. ಆಮೇಲೆ ಕೃಷ್ಣ ಆ ಬಾಣವನ್ನು ಕಿತ್ತಿದ, ತನ್ನ ದೇಹವನ್ನು ಪ್ರಾಕೃತವಾದದ್ದನ್ನು ಒಂದನ್ನು ಸೃಷ್ಟಿ ಮಾಡಿದ. ತನ್ನ ಅಪ್ರಾಕೃತ ದೇಹ ಅಲ್ಲ, ಪ್ರಾಕೃತವಾದ ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಎಸೆದ. ಅದಕ್ಕೆ ಮುಂದೆ ಬೇರೆ ಸಂಸ್ಕಾರಗಳು ನಡೆಯುವ ಹಾಗೆ ಬೇರೆ ಮಾಡಿದರು ಅಂತ ಕಥೆಗಳೆಲ್ಲ ಬರ್ತದೆ. ಮೋಹಕವಾದ ಭಗವಂತನ ಲೀಲೆ ಅದು. ವಿಚಿತ್ರ ಅಂದರೆ ಕೃಷ್ಣ ಕಿತ್ತಿಸಿದಂಥ ಬಾಣ ಹೋಗಿ ಅವು ಭೂಮಿಯಲ್ಲಿ ಬಿತ್ತಲ್ಲ, ಅದು ಭೂಮಿಗೆ ಬಾಣದ ತುದಿ ತಗಲಿದ ಕೂಡಲೇ ಅಲ್ಲೇ ನೀರು ಚಿಮ್ಮಿತಂತೆ ಒಂದು ಸರೋವರ ಆಯಿತು. ಅದಕ್ಕೆ ಏನಂತ ಹೆಸರು ಬಂತು? ಬಾಣಗಂಗಾ. ಈಗ ಕೃಷ್ಣನ ಪಾದದಿಂದ ತೊಳೆದು ಬಂತು ಅಂಥೇಳಿ ಗಂಗೆ ಆಯಿತು. ಕೃಷ್ಣನ ಪಾದಕ್ಕೆ ಚುಚ್ಚಿದ ಬಾಣದಿಂದ ಕೆಳಗಿಂದ ಬಂತು ಅಂತ ಅದು ಬಾಣಗಂಗೆ ಆಯಿತು. ಅಂತೂ ಕೃಷ್ಣನ ಪಾದಕ್ಕೆ ಸೋಕಿದ್ದೆಲ್ಲ ಗಂಗೆ, ಇದು ನೆನಪಿಟ್ಟುಕೊಂಡ್ರೆ ಸಾಕು. ಕೃಷ್ಣನ ಪಾದಕ್ಕೆ ಸೋಕಿದ್ರೆ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ನೀರೇ ದಿನ ತೀರ್ಥ ಆಗ್ತದಂತೆ. ಅದು ಪಾದ, ಅದು ದೇವರ ಪಾದ, ಅದು ಪಾದೋದಕ. ಇಲ್ಲಿ ಇದು ಬಾಣಗಂಗಾ. ರಾಜರಂತಾರೆ ಚಮತ್ಕಾರ ಮಾಡಿ, ಗಂಗೆಯ ಬಳಿಗೆ ಬಂದರು. ಬಾಣಗಂಗೆಯ ಬಳಿಗೆ ಕೆರೆ, ಅದು ಸರೋವರ. ನೋಡಿದರು, ಕಥೆ ಕೇಳಿದ್ರು, ಯಾಕೆ ಹಿಂಗ್ಯಾಕಾಗಿದೆ ಇದು, ಹಿಂಗೆ ಬಾಣದಿಂದ ಬಂದದ್ದು ಅಂತ ಕಥೆ ಹೇಳಿದರು. ಹೇಳಿದ ಕೂಡಲೇ ಒಂದು ಶ್ಲೋಕ ಮಾಡಿದರು. ಬಾಣ ಪ್ರಯೋಗ ಸಂಜಾತ ಬಾಣಗಂಗಾ ವಿಭಾತಿ ಸಾ ಅಂದರು. ಕೃಷ್ಣನ ಬಾಣ ಪ್ರಯೋಗದಿಂದ ಜನಿಸಿದವಳು ನೀನು, ಅದಕ್ಕೆ ನಿನ್ನನ್ನು ಬಾಣಗಂಗಾ ಅಂತ ಕರೀತಾರೆ. ಬಹಳ ಸ್ವಚ್ಛ ಇದೆ, ತಿಳಿಯಾಗಿದೆ ನೀರು. ಅದಕ್ಕೆ ವಾದರಾಜರಂತಾರೆ, ಸ್ವಚ್ಛ ಸ್ಮರದಗಚ್ಛೇತ್ರಿ ಕೃಷ್ಣ ಕೀರ್ತಿರಿವೋನ್ಮುಖಿ ಅಂತ ಚಿಕ್ಕ ಶ್ಲೋಕ. ಕೃಷ್ಣನ ಕೀರ್ತಿ ಲೋಕದಲ್ಲಿ ಬಹಳ ಸ್ವಚ್ಛ. ಕೀರ್ತಿ ಅಂದರೆ ಅವನ ಕಥೆ, ಅವನ ಯಶಸ್ಸು ಎಷ್ಟು ಸ್ವಚ್ಛ. ಕೃಷ್ಣಂದು ಸಚ್ಚಾರಿತ್ರ್ಯ ಅಷ್ಟು ಸ್ವಚ್ಛ. ಯಾರೇ ಕೇಳಲಿ, ಯಾರೇ ಹೇಳಲಿ, ಕೇಳಿದವರಿಗೆ ಹೇಳಿದವರಿಗೆ ಅವರ ಪಾಪಗಳನ್ನು ಕಳೆದು ಬಿಡ್ತಾಳೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ಕೃಷ್ಣನ ಕಥಾಮೃತ ಕವಿಭಿರೀಡಿತಂ ಕಲ್ಮಷಾಪಹಂ, ಕಲ್ಮಷಗಳನ್ನು ಕಳೀತಾಳೆ. ಕೇಳಬೇಕಷ್ಟೆ, ಕೇಳಬೇಕು. ಅದು ಸ್ವಚ್ಛ. ಈ ಬಾಣಗಂಗೆಯು ನೋಡಲಿಕ್ಕೆ ಬಹಳ ಸ್ವಚ್ಛ ಇದ್ದಾಳೆ. ಕೃಷ್ಣನೇ ಬಾಣವನ್ನು ಪ್ರಯೋಗಿಸಿ ಹೊರಹೊಮ್ಮಿದಂತಹ ಈ ಬಾಣಗಂಗೆ ಕೃಷ್ಣನ ಕೀರ್ತಿಯಂತೆ ಸ್ಮರಿಸಿದವರ ಪಾಪಗಳನ್ನು ಕಳೀತಾಳೆ ಅಂತ ಹೇಳಿ ಬಾಣಗಂಗೆಯನ್ನು ವರ್ಣನೆ ಮಾಡ್ತಾರೆ. ಉದಾಹರಣೆ ಕೊಟ್ಟದ್ದು ಕೃಷ್ಣನ ಕೀರ್ತಿಯನ್ನು ಉಪಮಾಲಂಕಾರ ಅಂತ ಕರೀತಾರೆ. ಇದಕ್ಕೆ ಕೃಷ್ಣನ ಕೀರ್ತಿ ಬೇರೆ ಅಲ್ಲ, ಬಾಣಗಂಗೆ ಬೇರೆ ಅಲ್ಲ. ಬಾಣಗಂಗೆಯಲ್ಲಿ ಮಿಂದವನು ಪಾಪ ಕಳ್ಕೊಳ್ತಾನೆ, ಕೀರ್ತಿಯನ್ನು ಕೇಳಿದವನು ಪಾಪ ಕಳ್ಕೊಳ್ತಾನೆ ಅಂತ ಹೋಲಿಸಿ ವಾದರಾಜರು ಬಾಣಗಂಗೆಯನ್ನು ಸ್ಮರಣೆ ಮಾಡಿದ್ದಾರೆ. ನಾವು ಕೂಡ ಬಾಣಗಂಗೆಯನ್ನು ಸ್ಮರಣೆ ಮಾಡಿದ್ದೇವೆ ಇವತ್ತು. ಹಾಗಾಗಿ ಕೃಷ್ಣನ ಕೀರ್ತಿ ಎಷ್ಟು ಸ್ವಚ್ಛವೋ ಬಾಣಗಂಗೆಯೂ ಅಷ್ಟೇ ಸ್ವಚ್ಛ ಅಂತ ಹೇಳಿದ್ರಿಂದ ನಮ್ಮ ಬದುಕಿನೊಳಗೆ ನಮ್ಮ ಕಲ್ಮಶಗಳನ್ನು ಕಳೆದು ನಮ್ಮಲ್ಲಿ ಒಂದಿಷ್ಟು ಸ್ವಚ್ಛತೆಯನ್ನು ತಂದುಕೊಟ್ಟು ಪಾಪಗಳನ್ನು ಕಳೀಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ಕೊನೆಯ ದಿನ, ಪ್ರಾಯ ದ್ವಾರಕಾ ಕ್ಷೇತ್ರ, ದ್ವಾರಕಾನಾಥ
ಪಾಣಗಂಗೆ ಆದಮೇಲೆ ದ್ವಾರಕಾನಾಥ, ದ್ವಾರಕೆಯಲ್ಲಿ ವಾದರಾಜರ ದೃಷ್ಟಿ ತ್ರಿವಿಕ್ರಮನ ಸನ್ನಿಧಾನ ಅಂತ ಅವರು ಹೇಳ್ತಾರೆ. ಹಾಗಾಗಿ ದ್ವಾರಕೆಯಲ್ಲಿರುವ ತ್ರಿವಿಕ್ರಮನನ್ನು ಸ್ಮರಣೆ ಮಾಡಿಸ್ತಾರೆ. ಅಲ್ಲಿನ ಮುಂದೆ ಪ್ರಯಾಣ ಮಾಡ್ತಾ ದ್ವಾರಕೆಯಿಂದ, ಅಂದರೆ ದ್ವಾರಕೆಯ ಬಗ್ಗೆನೇ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿ ತ್ರಿವಿಕ್ರಮನ ವರ್ಣಿಸಿ ಅಲ್ಲಿರುವ ಗೋಮತಿ ನದಿಯನ್ನು ಎಲ್ಲರಿಗೆ ಸ್ಮರಣೆ ಮಾಡಿಸ್ತಾ ಚಕ್ರತೀರ್ಥವನ್ನು ವರ್ಣನೆ ಮಾಡಿ ಶಂಖೋದ್ಧಾರ ಅಂತ ಒಂದು ಕ್ಷೇತ್ರ ಬರ್ತದೆ. ಆ ಶಂಖೋದ್ಧಾರ ಕ್ಷೇತ್ರಕ್ಕೆ ರಾಜರು ಬಂದು ಅದನ್ನು ವರ್ಣಿಸಿ ಗೋಪಿ ತಲಾಬ್ ಅಂತ ಇವತ್ತು ಕರೀತಾರೆ, ಅದು ಗೋಪಿಚಂದನ ಕ್ಷೇತ್ರ. ಅಲ್ಲಿಗೆ ಬಂದು ಸಿದ್ಧಪುರಿ ಅಂತ ಮಾತೃಗಯ ಅಂತ ಇವತ್ತು ಕರಿತೇವೆ, ಅಲ್ಲಿನ ಪುಷ್ಕರ ಕ್ಷೇತ್ರಕ್ಕೆ ಬಂದು ಈ ಪ್ರಬಂಧವನ್ನು ಮುಕ್ತಾಯ ಮಾಡ್ತಾರೆ. ಪಶ್ಚಿಮ ಪ್ರಬಂಧ ನಾಳೆ ಕೊನೆ ಆದ್ದರಿಂದ ಈ ಎಲ್ಲ ಶ್ಲೋಕಗಳನ್ನು ಸರಿಯಾದ ರೀತಿಯಲ್ಲಿ ಅನುಸಂಧಾನ ಮಾಡಿ ಪೂರ್ಣ ಈ ಪ್ರಬಂಧವನ್ನು ಮುಗಿಸಿ, ಒಂದು ಪ್ರಬಂಧ ಮುಗಿದ ಮೇಲೆ ಇನ್ನೊಂದು ಪ್ರಬಂಧ ಮಾಡಬೇಕು ಅಂತಿದೆ. ಅದಕ್ಕೆ ಮೊದಲನೇ ಪ್ರಬಂಧದ ಪೂರ್ಣ ಮಂಗಳ ಮಾಡಿ ಆಮೇಲೆ ಮತ್ತೊಂದು ಮುಂದಿನ ಪ್ರಬಂಧಕ್ಕೆ, ಅಂದರೆ ಎರಡನೇ ಪ್ರಬಂಧಕ್ಕೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಅಂದರೆ ಎರಡನೇ ಪ್ರಬಂಧ ಉತ್ತರ ಪ್ರಬಂಧ ಅಂತ ಹೆಸರಿಟ್ಟಿದ್ದಾರೆ. ಪಶ್ಚಿಮ ಪ್ರಬಂಧ ಆಮೇಲೆ ಉತ್ತರ ಪ್ರಬಂಧ. ಹಾಗಾಗಿ ಪಶ್ಚಿಮ ಪ್ರಬಂಧ ನಾಳೆ ಮುಕ್ತಾಯ ಆಗ್ತದೆ, ಉತ್ತರ ಪ್ರಬಂಧದ ಪ್ರಾರಂಭ ಮಾಡಿ ಮುಗಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.